ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿ ವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿ ವೃಂದಾರಕಮೌಳಿ ವೃಂದಂ ಏಣಾಯತೆ ಯನ್ನಗ ಚಂದ್ರವೃಂದೇ ಆನಂದ ತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಪರಾಕ್ರಮಿಗಳು ಪಾಂಡವರು ಒಬ್ಬೊಬ್ಬರು ಅಂಥಂಥ ಬಲಿಷ್ಠರು. ಅವರೆಲ್ಲರನ್ನೂ ಹೊತ್ತೊಯ್ತಕ್ಕಂತಹ ಭೀಮಸೇನ ದೇವರು ಮಹಾಬಲಿಷ್ಠರು. ಅದು ಹೊರಗಿನವರೆಲ್ಲ ಯುದ್ಧ ಮಾಡಿದವರು ಪ್ರತಿಮಲ್ಲರು ಅವರು ಅರ್ಥ ಮಾಡಿಕೊಳ್ತಾರೆ. ಆದರೆ ತಮ್ಮ ಹತ್ತಿರದಲ್ಲಿದ್ದವರೇ ಧರ್ಮರಾಜ, ಕುಂತಿದೇವಿ, ಇವರುಗಳೆಲ್ಲರಿಗೂ ಇವರ ಪರಾಕ್ರಮ ಏನು ಅನ್ನೋದು ಸ್ಪಷ್ಟ ಆಗಬೇಕು. ಅದು ಸ್ಪಷ್ಟ ಆಗೋದ್ರಿಂದ ಮುಂದೆ ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳು ನಡೆಯೋದಿದೆ. ಕುಂತಿದೇವಿ ಎದುರಲ್ಲೇ ಹಿಡಿಂಬಕ ವನದಲ್ಲಿ ಹಿಡಿಂಬನನ್ನ ಕೊಲ್ತಾರೆ. ಅದನ್ನು ಕೊಂದಿದ್ದರಿಂದ, ಅಲ್ಲಿ ತೋರಿಸಿದ್ದರಿಂದ ಬಕಾಸುರನ ವಧೆಗೆ ಅನುಕೂಲ ಆಯಿತು. ಯಾಕೆ ಕುಂತಿದೇವಿ ಹೋಗಿ ನನ್ನ ಮಗ ಹೋಗ್ತಾನೆ, ಅವನನ್ನು ಕೊಂದು ಬರ್ತಾನೆ ಅಂತ ಹೇಳಿ ಬರ್ತಾಳೆ. ಒಳಗಡೆಯಲ್ಲಿ ಆ ಧೈರ್ಯ ಇದೆ, ಅದು ಸಾಕ್ಷಾತ್ತಾಗಿ ಕಂಡಿದ್ದರಿಂದ. ಅದರಂತೇನೆ ಭೀಮಪೃಷ್ಟಂ ದಾಶೋದಿತಾಭಿಹಿ ಅಧಿರುಹ್ಯ ಚ ಭೀಮಪೃಷ್ಟಂ. ಸುರಂಗದಲ್ಲೂ ಇವರ ಮೈಮೇಲೆ ಇದ್ದವರು ಸುರಂಗವನ್ನು ದಾಟಿ ಗಂಗಾ ನದಿಯನ್ನು ದಾಟೋ ತನಕ ಮಾತ್ರ ದೋಣಿಯಲ್ಲಿ ಕೂತಿದ್ದಾರೆ. ಗಂಗಾ ನದಿಯಿಂದ ಪೂರ ದಕ್ಷಿಣ ದೇಶಕ್ಕೆ ಬರೋ ತನಕ ಭೀಮಸೇನ ದೇವರ ಮೈಮೇಲೆ ಇದ್ದಾರೆ. ಮತ್ತೆ 5 ಜನ ಆ ಬದಿ ಈ ಬದಿಗಳಲ್ಲಿ, ತೋಳು ಮತ್ತು ತೊಡೆಗಳಿಗೆ 4 ಜನ, ಹೆಗಲ ಮೇಲೆ ತಾಯಿ. ಹೀಗೆ ಇವರುಗಳನ್ನು ಹೊತ್ತುಕೊಂಡು ಅತಿ ಶೀಘ್ರದಿಂದಾಗಿ ಧಾವಿಸಿಕೊಂಡು, ಅದು ಮತ್ತೆ ಒಳ್ಳೆ ಮಾರ್ಗ ಇರೋ ದಾರಿಯಲ್ಲಿ ಬರೋ ಹಾಗಿಲ್ಲ, ಎಲ್ಲಿ ಬರೀ ಕಾಡುಗಳಿದ್ದಾವೆ ಅಲ್ಲಲ್ಲೇ ಓಡಿ ಬರಬೇಕು. ಯಾಕೆ ಪಾಂಡವರಿದ್ದಾರೆ, ಬದುಕಿದ್ದಾರೆ, ಹೀಗೊಂದು ನಡೀತು ಅಂತ ಯಾರೊಬ್ಬರಿಗೂ ಅದು ಸುದ್ದಿಯೇ ಗೊತ್ತಾಗಬಾರ್ದು. ಯಾರು ಆ ಹೊತ್ತಿನಲ್ಲಿ ಮಧ್ಯರಾತ್ರಿ ಹೊತ್ತಿಗೆ ಯಾರು ಎಚ್ಚರ ಇರೋದೂ ಇಲ್ಲ. ಇನ್ನು ಅವರೋ ಇವರೋ ಈ ಸೈನಿಕರು ಮುಂತಾದವರು ಬೀದಿಗಳನ್ನು ಕಾಯ್ಕೊಂಡು ಓಡಾಡ್ತಿರ್ತಾರೆ. ಅವರಲ್ಲಿ ಬೀದಿಯಲ್ಲಿರ್ತಾರೆ, ಕಾಡಲ್ಲಿ ಯಾರೂ ಇರೋಲ್ಲ. ಆ ಹೊತ್ತನ್ನು ನೋಡಿ ಕಾಡಿನ ಮಧ್ಯದಲ್ಲಿ ಉತ್ತರ ದೇಶದಲ್ಲೂ ಹೊರಟವರು ಸುದ್ದಿಯೇ ತಿಳಿಸಬಾರದು, ಹಾಗೆ ದಕ್ಷಿಣ ದೇಶಕ್ಕೆ ಬಂದುಬಿಡ್ತಾರೆ. ಇಂತಹ ವಿಚಿತ್ರವಾದ ನಮ್ಮ ಪರಾಕ್ರಮ ವಿಶೇಷವನ್ನು ತೋರಿಸ್ತಾ ಬರೋಣ. ದೃಷ್ಟೈವ ಸಪ್ತ ಮೃತಕಾನ್ ಅರುದಮುಶ್ಚ ಪೌರಾಹ. ಇವರಿಷ್ಟು ಬಂದುಬಿಟ್ರು, ಅಲ್ಲಿ ಸೂರ್ಯೋದಯ ಆಗೋಯ್ತು. ಸೂರ್ಯೋದಯಕ್ಕೆ ಮುಂಚೆ ಎಷ್ಟೋ ಜನ ಸ್ವಲ್ಪ ಬೆಂಕಿ ಬಿದ್ದಿದೆ ಅಂತಂದವರೆಲ್ಲ ಪಟ್ಟಣಿಗರೆಲ್ಲ ಬಂದು ಸೇರಿಕೊಂಡು ಆರಿಸಲಿಕ್ಕೆ ಏನೇನೋ ಪ್ರಯತ್ನ ಮಾಡಿದರು. ಏನು ಆರಿಸೋದು ಇವರಿಗೆ ಸುದ್ದಿ ತಿಳಿಯೋದರಲ್ಲಾದರೆ ಇಡೀ ಅರಮನೆ ಬೂದಿಯಾಗಿದೆ. ನಿರ್ಮಾಣ ಮಾಡಿದ್ದೆ ಹಾಗೆ ಮಾಡಿದ್ರು. ಹೊರಗಡೆಯಲ್ಲಿದ್ದ ಪುರೋಚನ ಅಲ್ಲಿಂದ ಎದ್ದು ಓಡ್ಲಿಕ್ಕಾಗಿಲ್ಲ, ಅಲ್ಲೇ ಬಿದ್ದು ಕರಕಲಾಗಿದ್ದಾನೆ. ಅವನು ತೋರಿಸಿ ಅಂತಾರೆ, ಹಾ ಪಾಂಡವಾನ್ ಅಹದಹ ದೇಶಿ
ಧಾರ್ತರಾಷ್ಟ್ರ ಧರ್ಮಸ್ಥಿತಾನ್ ಕುಮತಿರೇವ ಪುರೋಚನೇನ. ಮಹಾದುಷ್ಟ ದುರ್ಯೋಧನ, ಅವನೇ ಇದನ್ನೆಲ್ಲ ಮಾಡಿಸಿದ್ದಾನೆ. ಪಾಂಡವರನ್ನು ಕೊಲಿಸಿದ್ದು ಬೇರೆ ಯಾರು ಅಲ್ಲ, ಧಾರ್ತರಾಷ್ಟ್ರ ದುರ್ಯೋಧನನೇ. ಅದಕ್ಕೆ ಇಟ್ಟುಕೊಂಡಿದ್ದು ಈ ಒಬ್ಬ ನೀಚ ಪುರೋಚನನನ್ನ ಮುಂದಿಟ್ಟುಕೊಂಡು ಇಷ್ಟು ಮಾಡಿದ್ದಕ್ಕೇನಾಯಿತು? ಸೋಪ್ಯೇಶ ದಗ್ಧ ಇಹ ದೈವವಶಾತ್ ಸುಪಾಪಃ. ಒಳ್ಳೆಯವರಿಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಹೋದರೆ ಏನಾಗುತ್ತೆ? ಈ ಪುರೋಚನ ಬಂದು ನಿಂತುಕೊಂಡು ಒಳ್ಳೊಳ್ಳೆ ಮಾತಾಡಿ ಮೋಸ ಮಾಡಿ ಅವನಾರು ಹೇಳಬಹುದಿತ್ತು, ಇಲ್ಲ ದುರ್ಯೋಧನ ಇಂಥ ಅನರ್ಥ ಮಾಡಿದ್ದಾನೆ, ಇಲ್ಲಿ ಇರಬೇಡ್ರಿ, ಹಾಗೆ ಹೇಳಿದ್ದಿದ್ರೆ ಅವನಾರು ಬದುಕುತ್ತಿದ್ದ. ಹೇಳಲಿಲ್ಲಲ್ಲ. ಅದರಿಂದ ಏಷಃ ದಗ್ಧ ಸುಪಾಪ, ಮಹಾಪಾಪಿಷ್ಟ, ಇವನು ಸುಟ್ಟು ಬೂದಿಯಾದ. ಜನಗಳು ಹೀಗೆ ಮಾತಾಡಿಕೊಳ್ತಾ ಕಡೆಗೆ ಅನ್ನಬೇಕಂತೆ, ಕೋ ನಾಮ ತತ್ಸು ವಿಷಮಃ ಪ್ರಭವೇತ್ ಸುಖಾಯ. ಸಜ್ಜನರಿಗೆ ತೊಂದರೆಯನ್ನು ಕೊಡ್ತಕ್ಕಂಥವನು ಯಾರು ತಾನೇ ಸುಖವಾಗಿರ್ತಾನೆ? ಒಂದಲ್ಲ ಒಮ್ಮೆ ಕೆಟ್ಟದ್ದು ಮಾಡಿದರೆ ತಾನೂ ಕೆಟ್ಟದ್ದನ್ನು ಅನುಭವಿಸ್ತಾನೆ. ಹೀಗೆ ಆ ಮಾತುಗಳನ್ನು ಒಬ್ಬೊಬ್ಬರು ಆಡ್ತಾ ಇರಬೇಕು. ಪೌರೇಭ್ಯ ಏವ ನಿಖಿಲೇನ ಚ ಭೀಷ್ಮ ಮುಖ್ಯ ವೈಚಿತ್ರ್ಯ ವೀರ್ಯ ಸಹಿತಾಸ್ತು ನಿಶಮ್ಯ ಹೇತಿ ಪೂಜು ಸುದುಃಖಿತ ಧಿಯ ಅಥ ಸುಯೋಧನಾದ್ಯಾ ಕ್ಷತ್ತಾ ಮೃಷೈವ ರುರುದು ಯುಯುಜುಶ್ಚ ಕರ್ಮ. ಏನು ಪ್ರಭುತ್ವ ಆಚಾರ್ಯರಿಗೆ! ಶಬ್ದ ಪ್ರಯೋಗ ಮಾಡಿದ್ದರಲ್ಲೇ ಆ ಪದಗಳನ್ನು ಯೋಜನೆ ಮಾಡುವ ಹೊತ್ತಿನಲ್ಲೇ ಚರಿತ್ರೆ ಹೇಳಿಬಿಡ್ತಾರೆ. ಯೋಜನೆ ಮಾಡಬೇಕಾಗಿದ್ದರೆ ಹಾಗೆ ಯೋಜನೆ ಮಾಡ್ತಾರೆ. ಪೌರೇಭ್ಯ ಏವ, ಅಲ್ಲಿದ್ದ ಪಟ್ಟಣಿಗರು ಅವರನ್ನೆಲ್ಲ ಕರ್ಕೊಂಡು ಕೇಳ್ತಾರೆ, ಏನೇನಾಯ್ತಪ್ಪ, ಹೇಗಾಯ್ತು ಇದು? ತತ್ಕಾಲಕ್ಕೆ ಇಲ್ಲಿದ್ದ ಕೆಲವರನ್ನು ದೊಡ್ಡ ದೊಡ್ಡವರು, ಭೀಷ್ಮಾಚಾರ್ಯರು ಪ್ರಮುಖರು, ದೊಡ್ಡ ದೊಡ್ಡ ರಾಜಪ್ರತಿನಿಧಿಗಳು ಎಲ್ಲ ಧಾವಿಸಿ ಓಡೋದ್ರು. ದುರ್ಯೋಧನ ಮೊದಲು ಓಡೋದಂತೆ. ಅವನಿಗೆ ಎರಡು ಉದ್ದೇಶ. ನಿಜವಾಗಲೂ ಪಾಂಡವರು ಸತ್ತಿದ್ದಾರೋ ಇಲ್ಲೋ ತುಂಬ ಬಯಸಿದ್ದವು. ಎಷ್ಟೆಷ್ಟೋ ಬಾರಿ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ದ. ಇನ್ನೇನು ಸತ್ತ ಅನ್ನೋಷ್ಟೊಳಗೆ ಭೀಮ ಎದ್ದು ಬರ್ತಿದ್ದ. ಪ್ರಮಾಣಕೋಟಿಗೆ ಮಡುವಿನಲ್ಲಿ ದೂಕಿದಾಗ 15 ದಿವಸ ಪತ್ತೆಯೇ ಇರಲಿಲ್ಲ. 15 ದಿವಸ ಆದಮೇಲೆ ಅದಕ್ಕೆ 800 ಪಟ್ಟಾದ ಬಲವನ್ನು ಸ್ವೀಕಾರ ಮಾಡಿಕೊಂಡು ಬಂದಿದ್ದ. ಇನ್ನೇನು ಸತ್ಯ ಹೋದ ಅನ್ನೋಷ್ಟೊಳಗೆ ಎದ್ದು ಬಂದರೆ ಇನ್ನಷ್ಟು ಬಲಿಷ್ಠನಾಗಿ ಮತ್ತಷ್ಟು ದುಃಖ. ಮತ್ತು ಇಲ್ಲೂ ಹಾಗಾಗಬಾರದು, ನಾನು ಕಣ್ಣಾರೆ ನೋಡಿಬಿಡಬೇಕು. ನೋಡಿದಾಗ ಪೂರ್ಣ ವಿಶ್ವಾಸ, ಪೂರ್ಣ ಆನಂದ, ಹೀಗನ್ಕೊಂಡು ಓಡಿ ಬರ್ತಾ ಇದ್ದಾನೆ. ಇವರೆಲ್ಲರೂ ಊಟುಹು ಸುದುಃಖಿತದಿಯ, ಬಹಳ ದುಃಖ ಪಡ್ತಾ ಹಾ ಅಂತ ಎಲ್ಲ ದುಃಖಪಟ್ಟರಂತೆ. ಅಲ್ಲಿ ಇನ್ನು ಕೆಲವರು ದುಃಖಪಟ್ಟಂತೆ ನಾಟಕ ಮಾಡಿದರು ಒಂದು. ಇವರೆಲ್ಲ ದುಃಖಪಟ್ಟಂತೆ ನಾಟಕ ಮಾಡಿದವರು ಇದ್ದಾರೆ. ವಿಚಿತ್ರ ಅಂತಂದರೆ ದುಷ್ಟರು ಮಾತ್ರ ನಾಟಕ ಮಾಡಬೇಕು. ಇಲ್ಲೊಬ್ಬ ಸಾತ್ವಿಕನೂ ಸೇರಿಕೊಂಡಿದ್ದ, ಅವನು ನಾಟಕ ಮಾಡಿದ್ದಂತೆ. ಅವರನ್ನೆಲ್ಲ ಒಟ್ಟಿಗೆ ಹಾಕಿಬಿಟ್ಟು ಇದಾ ಪ್ರಯೋಗದ ಕ್ರಮ. ಅಥ ಇಲ್ಲಿ ತನಕ ಸುದುಃಖಿತದಿಯ, ಇವರೆಲ್ಲ ನಿಜವಾಗ್ಲೂ ದುಃಖಪಟ್ಟವರು. ಅಥ ಸುಯೋಧನಾದ್ಯಾ ಕ್ಷತ್ತಾಚ, ದುರ್ಯೋಧನಾದಿಗಳು ಮತ್ತು ಕ್ಷತ್ತ ಅಂತ ಕೂಗ್ತಾ ಇದ್ರು ವಿದುರನೂ ಕೂಡ ಮೃಷೈವ ರುರುದು, ಮೃಷ ಸುಳ್ಳಾಗಿ ರೋದನ ಮಾಡಿದರಂತೆ. ಅಂದರೆ ರೋದನ ಮಾಡಿದ್ದು ಸುಳ್ಳಲ್ಲ, ವ್ಯರ್ಥವಾಗಿ ರೋದನ ಮಾಡಿದ್ರು. ಒಳಗಡೆಯಲ್ಲಿ ವಸ್ತುಸ್ಥಿತಿ ಗೊತ್ತು. ಇವರಿಗೆ ಪಾಂಡವರು ಸತ್ತಿದ್ದರಿಂದ ಆನಂದ ಆಗಿದೆ. ಆದರೆ ಕಣಿಕ ಹೇಳಿಕೊಟ್ಟಿದ್ದ ಮತ್ತೆ, ನೋಡ್ರಿ ನಿಮ್ಮ ಶತ್ರುಗಳ ಸತ್ರು ಅಂದರೆ ಅವರಿಗೇನಾದ್ರು ತೊಂದರೆ ಆಯಿತು ಅಂದರೆ ಮೊದಲು ನೀವೇ ಅಳಬೇಕು, ಮೊದಲು ನೀವೇ ಪರಿಹಾರ ಧನ ಘೋಷಣೆ ಮಾಡಬೇಕು. ಇವೆಲ್ಲ ಹೇಳ್ಕೊಟ್ಟಿದ್ದ. ಮತ್ತೆ ಮಾಡ್ಲಿಕ್ಕೆ ಒಳ್ಳೆ ಸಂದರ್ಭ ಸಿಕ್ತು ಅಂತಂದ್ರೆ ಇವರು ಆತು ತಾಳ್ತಾ ಯುಯುಜುಶ್ಚ ಕರ್ಮ, ಬೇಗ ಅಂದಂತೆ. ಎಲ್ಲದಕ್ಕೂ ದುರ್ಯೋಧನ ಮುಂದೆ ನಿಂತ. ಛೇ ಪಾಂಡವರಿಗೆ ಹೀಗಾಗಬಾರ್ದಾಗಿತ್ತು. ನಾನು ಸ್ವಲ್ಪ ಅವ್ರ ಜೊತೆಯಲ್ಲಿ ಏನೋ ವಿರೋಧ ಮಾಡ್ತಾ ಇದ್ದೆ, ಆದರೆ ಅವ್ರನ್ನ ಕಳ್ಕೊಳ್ಬೇಕು ಅಂತ ಅಪೇಕ್ಷೆ ಇರಲಿಲ್ಲ ಅಂತ ಹೇಳ್ಕೊಂಡ. ಅದು ಇದು ಮಾತಾಡ್ದ, ಏನೋ ಮಾತಾಡಿ ಎಲ್ಲ ಕಾರ್ಯಕ್ರಮ ನನ್ನ ಖರ್ಚಲ್ಲೇ ಆಗ್ತದೆ, ನಾನೇ ನಿಂತು ನಡೆಸ್ತೇನೆ ಎಲ್ರದು ಅಂತಂದ. ಯುಯುಜು ಆ ಕರ್ಮಗಳನ್ನು ಯೋಜನೆಯೂ ಮಾಡಿದ್ರು. ನಡೀತಾ ಭೀಮೋಪ್ಯುದೂಹ್ಯ ವನಮಾಪ ಹಿಡಿಂಬಕಸ್ಯ ಭ್ರಾತೃನ್ ಪೃಥಾಂಚ ತೃಷಿತೈರಭಿಯಾಚಿತಶ್ಚ ಪಾನೀಯಮುತ್ತರಪಟೇ ಅಂಬುಜ ಪತ್ರನದ್ಧಂ ದೂರಾದುದುಹ್ಯ ದದೃಶೇ ಸ್ವಪತೋ ತತಾಂಶ್ಚ. ಇನ್ನು ಆ ಕಾಲಕ್ಕೆ ಕರ್ಕೊಂಡ್ಬಂದರು. ಬಹಳ ಆಯಾಸ ಆಗಿ ಹೋಗಿದೆಯಪ್ಪ, ಇನ್ನು ನಾವು ನಿನ್ನ ಮೇಲೆ ಕುತ್ಕೊಂಡು ಬರಲಿಕ್ಕೂ ಆಗೋಲ್ಲ. ಅದು ಓಡ್ತಾ ಇರೋರು ಭೀಮಸೇನ ದೇವರು. ಇವರು ಹೆಗಲ ಮೇಲೆ ಅಕ್ಕಪಕ್ಕ ಕೂತವ್ರಿಗೂ
ಅವ್ರು ಓಡಾಡಬೇಕಾದ್ರೆ ಗಸಗಸ ತಿಕ್ಕಾಟ ಆಗುತ್ತೆ. ಅಷ್ಟು ಸುಲಭ ಏನಿಲ್ಲ ಕೂಡೋದು ಕೂಡ. ಇನ್ನು ನಮಗಾಗೋಲ್ಲ, ಅದು ಬಹಳ ಆಯಾಸ ಆಗಿದೆ. ನಮ್ಮೆಲ್ಲರಿಗೂ ಒಂದಷ್ಟು ನೀರು ತಂದುಬಿಡು, ಹೇಳಲಿಕ್ಕೆ ಚೈತನ್ಯ ಇಲ್ಲ, ಅಷ್ಟು ಕಂಗೆಟ್ಟು ಹೋಗಿದ್ದಾರೆ. ಇವರೇ ಹೋದರು. ಇವರ ನಿಸ್ಸೀಮ ಬಲ ಎಂಥದ್ದು ಅಂತ ತೋರಿಸಲಿಕ್ಕೆ ತಾವೇ ಹೋಗಿ ನೀರು ಗೀರು ಎಲ್ಲ ಹೊತ್ಕೊಂಡು ಬರ್ತಾರೆ. ಬಂದು ನೋಡ್ತಾರೆ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ನಿದ್ರೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಯಲಿಕ್ಕೆ ಅಂತ ತಾವೇ ನಿಂತು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾರೆ. ಓಡಾಡುವ ಹೊತ್ತಿಗೆ ಮತ್ತೇನು ಬರೀ ಇವರನ್ನಷ್ಟೇ ಹೊತ್ಕೊಂಡಿರೋದಲ್ಲ, ಅವರವರ ಆಯುಧಗಳು ಇದ್ದಾವೆ. ಆಯುಧಗಳನ್ನ, ತಮ್ಮ ಗದೆಯನ್ನ ಧಾರಣ ಮಾಡುತ್ತಾ ಆ ಕಡೆಯಿಂದ ಈ ಕಡೆಗೆ ಸಂಚಲನವನ್ನು ಮಾಡುತ್ತಾ ರಕ್ಷಾರ್ಥಮೇವ ಪರಿಜಾಗ್ರತಿ ಭೀಮಸೇನೆ ರಕ್ಷಸ್ವಸಾರಂ ಅಭಿಯಾಪಯತೆ ಹಿಡಂಬೀಂ. ಆ ಕಾಲಕ್ಕೆ ನಾವು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರೋಣ. ಆ ಕತ್ತಲಲ್ಲಿ ಸ್ವಯಂ ಅವರ ತೇಜಃಪುಂಜ, ಅವರು ಧಾರಣೆ ಮಾಡಿರ್ತಕ್ಕಂತಹ ಆಭರಣಾದಿಗಳು, ಇವರು ಶೀಘ್ರದಿಂದ ಓಡ್ಕೊಂಡು ಬಂದಿದ್ದಾರಲ್ಲ, ಅದರಿಂದಾಗಿ ಸ್ವಲ್ಪ ಎಲ್ಲ ಅದು ಆ ಕಡೆ ಈ ಕಡೆ ಎಲ್ಲ ಜೋತು ಬಿದ್ದಿದ್ರು, ಎಳೆದು ಹೋಗಿತ್ತಲ್ಲ. ಹೀಗಾಗಿ ಉತ್ತರ ಪೇಟಾನು ಹೆಂಗೋ ಅಂತ ಹಾಕೊಂಡಿದ್ದು ಉತ್ತರೀಯವನ್ನು. ಆಭರಣಗಳೆಲ್ಲ ಸ್ವಲ್ಪ ಸಡಲಾಗಿದ್ದಾವೆ. ಅದ್ಭುತವಾದ ದಿವ್ಯ ವರ್ಚಸ್ವಿ ಕತ್ತಲಿನಲ್ಲಿ ಸುವರ್ಣದ ರಾಶಿಯನ್ನು ಹಾಕಿ ಅದು ಬೆಳಕು ಚೆಲ್ತಾ ಇದ್ರೆ ಹಾಗೂ ಹಾಗೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರಂತೆ. ಇನ್ನು ಭಾರತ ಕೇಳಬೇಕು, ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಯಾವ ಚಕ್ರವರ್ತಿಗಳಿಗೂ ಈ ಲಕ್ಷಣ ಇರಲಿಲ್ಲಂತೆ. ಚಕ್ರವರ್ತಿಗಳಿಗೆ ಇಷ್ಟಿಷ್ಟು ಲಕ್ಷಣ ಇರಬೇಕು ಅಂತಿದೆ. 1 ಲಕ್ಷಣ, 2 ಲಕ್ಷಣ, ಸುವ್ಯಕ್ತವಾಗಿ 10 ಲಕ್ಷಣಗಳಿರ್ತಾವೆ, ಅಪ್ರಕಟವಾಗಿ ಇಷ್ಟು ಲಕ್ಷಣ ಇರ್ತಾವೆ ಅಂತ ಹೇಳಿದ್ದಾರೆ. 32 ಲಕ್ಷಣ ಸಂಪನ್ನರು ಪ್ರಕಟವಾಗಿ ತೋರಿಸ್ತಾ ಇದ್ದಾರೆ. ಭೀಮ ಅಂತಂದ್ರೆ ಪ್ರಾಯ ಎಲ್ಲರೂ ತಿಳಿಯೋದೇನು, ಸಾಧಾರಣ ಈ ನಾಟಕ, ಬಯಲಾಟ, ಗೀಲಾಟ ಇದರಲ್ಲೆಲ್ಲ ಭೀಮ ಅಂತ ತೋರಿಸ್ಬೇಕಾದ್ರೆ ಏನು ಮಾಡಬೇಕು? ಭಾರಿ ದೊಡ್ಡ ಮೀಸೆ ಅದು ಇದು ಎಲ್ಲ ಹಾಕಿ ದಪ್ಪ ದಪ್ಪಕ್ಕೆ ತೊಪ್ಪೆ ಮೈ ಇರೋನಿದ್ದರೆ ಭೀಮ ಅಂತ ಗೊತ್ತಾಗುತ್ತೆ ಜನಕ್ಕೆ. ನೀವು ನಿಜವಾದ ಶೈಲಿಯಲ್ಲಿ ಭೀಮ ಹೇಗಿದ್ದ ಅನ್ನೋದನ್ನು ಹಾಗೆ ತೋರಿಸಿಬಿಟ್ರೆ ಅವು ಭೀಮ ಅಂತ ಗೊತ್ತೇ ಆಗೋಲ್ಲ. ಅಂಥ ನಿಜವಾದ ಲಕ್ಷಣ ಹಾಗಿದ್ದವರು ಅಜಾನುಭಾವ. ಯಾವ ಅವಯವಗಳು ಎಲ್ಲಿ ಸೌಷ್ಠವವಾಗಿ ಹಾಗಿರಬೇಕೋ ಹಾಗೆ ಇದ್ದ ಮಹಾನುಭಾವರು. ಅದಕ್ಕೆ ತಕ್ಕಂತಹ ಮುಖಚಿಹ್ನೆ, ವರ್ಚಸ್ಸು, ಗಾಂಭೀರ್ಯ, ಬುದ್ಧಿ, ಬಲ ಎಲ್ಲದರಿಂದ ತುಂಬಿದವು. ಅದಕ್ಕೆ ತಕ್ಕಂತೆ ಒಂದೊಂದು ಹೆಜ್ಜೆಯನ್ನಿಡ್ತಾ ತಾವು ನಡೆದಾಡ್ತಾ ಇರಬೇಕು. ಆ ಹೊತ್ತಿಗೆ ಅಲ್ಲಿಗೆ ಹಿಡಿಂಬಿ ಅಥವಾ ಹಿಡಿಂಬ ಎರಡೂ ಇದೆ. ಇನ್ನೇನಿಲ್ಲ, ಶಬ್ದದಲ್ಲಿ ಒಂದು ನೀಪ ಹಾಕಿ ಪ್ರಯೋಗ ಮಾಡಿರ್ತಾರೆ, ಇಲ್ಲ ಟಾಬ್ ಅಂತ ಒಂದು ಪ್ರತ್ಯಯ, ಅದನ್ನು ಹಾಕಿ ಪ್ರಯೋಗ ಮಾಡಬೇಕಾಗಿ ಹಿಡಿಂಬ ಆಗುತ್ತೆ ಟಾಬ್ ಹಾಕಿದರೆ. ಇಲ್ಲದೇ ಇದ್ದರೆ ನೀಪ ಹಾಕಿಬಿಟ್ರೆ ಹಿಡಿಂಬಿ ಆಗುತ್ತೆ. ಡಕಾರ ಇಲ್ಲ. ಮತ್ತೆ ಎರಡು ಕಡೆಯಲ್ಲೂ ಹಿಡಿಂಬಾಸುರ, ಹಿಡಿಂಬಿ ಅಥವಾ ಹಿಡಿಂಬ. ಆಚಾರ್ಯರೇ ಎರಡೂ ಪ್ರಯೋಗ ಮಾಡಿದ್ದಾರೆ. ಮುಂದೆ ಹಿಡಿಂಬಯ ಅಂತಂದಿದ್ದಾರೆ, ಇಲ್ಲಿ ಹಿಡಿಂಬಿ ಅಂತಂದಿದ್ದಾರೆ. ಈಕಾರ ಅಂತ ಪ್ರಯೋಗವನ್ನು ಮಾಡುತ್ತಾ ಹಿಡಿಂಬಿ ಆ ಕಾಲಕ್ಕೆ ಕಳಿಸಿಕೊಟ್ಟ ಹಿಡಿಂಬಾಸುರ. ಎಷ್ಟೋ ದಿವಸ ಆಗಿ ಹೋಗಿತ್ತು. ಅವನಿಗೆ ರುದ್ರದೇವರ ವರ, ಯಾರ ಜೊತೆಯಲ್ಲಿ ಬೇಕಾದ್ರೂ ಗೆಲ್ತೀಯ. ವಿಚಿತ್ರ ಅಂದ್ರೆ ಬಲರಾಮ ದೇವರ ಕೈಯಲ್ಲಿ ಒಳ್ಳೆ ಪೆಟ್ಟು ತಿಂದಿದ್ದ. ಕೃಷ್ಣದೇವರ ಜೊತೆಗೆ ಯುದ್ಧ ಮಾಡ್ತಾ ಬಲರಾಮ ದೇವರು ಹೊಡೆದೋಡಿಸಿದ್ದು. ಅವತ್ತಿನಿಂದ ಇಲ್ಲಿಗೆ ಬಂದ ಮೇಲೆ ಅವನಿಗೇನು ಸುತ್ತಮುತ್ತಲು ಎಲ್ಲೂ ಸರಿಯಾಗಿ ಆಹಾರನೇ ಸಿಗ್ತಿರಲಿಲ್ಲ. ಈ ದೊಡ್ಡ ವನ ದಂಡಕಾರಣ್ಯ, ಅಲ್ಲಿ ಇಲ್ಲಿ ಯಾವ್ದಾನ ಪ್ರಾಣಿಗಳನ್ನು ತಿನ್ಕೊಂಡು ಬದುಕ್ತಿದ್ದ. ಅವತ್ತು ಸರಿಯಾಗಿ ಮನುಷ್ಯರ ವಾಸನೆ, ಅದು ಒಬ್ಬರು ಇಬ್ಬರು ಅಲ್ಲ, ಅನೇಕ ಜನ ಬೇರೆ ಬಂದಂತೆ ವಾಸನೆ ಬರ್ತಾ ಇದೆ. ನಮಗೆ ಹಾಗೆಲ್ಲ ಗೊತ್ತಾಗೋಲ್ಲ. ನಮಗೆ ಹೇಳಬೇಕಾಗಿದ್ದರೆ ಒಳ್ಳೆ ದೃಷ್ಟಾಂತ ಅಂದ್ರೆ ಹಲಸ್ಕೊಂಡು ದೃಷ್ಟಾಂತ ಕೊಡಬೇಕು. ಹಲಸ್ಕೊಂಡು ತಂದಿಟ್ಟು ಅದು ಮುಚ್ಚಿಟ್ಟು ಬಿಟ್ಟಿದ್ರು ಕೂಡ ಏನಾಗುತ್ತೆ? ಅದನ್ನ ನೀವು ಎಲ್ಲೇ ಅಡಿಲಿಟ್ಟಿರಿ, ವಾಸನೆ ಹೊಡಿತದೆ. ಅದು 2-3 ಇಟ್ಟುಬಿಟ್ರೆ ಹಾಗೆ ಮಾವಿನ ಹಣ್ಣು ಒಳ್ಳೆ ಜಾತಿ. ಆ ರೀತಿಯೆಲ್ಲ ದೃಷ್ಟಾಂತ ಕೊಟ್ಟರು ಅರ್ಥ ಆಗೋಲ್ಲ. ಪ್ರಾಯ ಹಳಬರಿಗೆ ಗೊತ್ತಾಗುತ್ತೆ. ಈಗಿನ ಮಾವಿನ ಹಣ್ಣುಗಳು ವಾಸನೆಯೇ ಬರೋಲ್ಲ. ಒಳ್ಳೆ ಜಾತಿ ಮಾವಿನ ಹಣ್ಣುಗಳನ್ನು ತಂದಿಟ್ಟು ಬಿಟ್ರೆ ಓಹೋ ಎಲ್ಲೋ ರಾಶಿ ಮಾವಿನ ಹಣ್ಣು ಹಾಕಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ನಮಗೆ ಯಾವುದು ಭಕ್ಷ್ಯವೋ ಅದರಲ್ಲಿ ನಮಗೆ ಅಭಿರುಚಿ ಆಗೋ ಹಾಗೆ ಅನೇಕ ಮಾನವರು ಬಂದಿದ್ದಾರೆ. ಎಲ್ಲೋ ಹೋಗು, ಅವರನ್ನೆಲ್ಲ ಉಪಾಯ ಮಾಡಿ ಎಳ್ಕೊಂಬ. ಅವಳು ಕಾಮರೂಪಿಣಿ, ಒಳ್ಳೊಳ್ಳೆ ರೂಪ ತಗೊಳ್ಳಿಕ್ಕೂ ಬರ್ತಿತ್ತು. ಬೇಗ ಹೋಗು, ಎಳ್ಕೊಂಡು ಬಾ, ಸೂರ್ಯೋದಯ ಆಗೋದ್ರೊಳಗೆ ಅವನ್ನೆಲ್ಲ ಹೊರತು ತಿಂದಾಕಿಬಿಡೋಣ. ಈ ಕ್ರಮದಿಂದಾಗಿ ಅವಳನ್ನು ತಾನು ಕಳಿಸಿಕೊಡ್ತಾನೆ. ಅಲ್ಲಿಗೆ ಕಳಿಸಿಕೊಟ್ಟು ತೊಗೊಂಡ್ಬರ್ತಾಳೆ. ಮಂದಿ ಎಲ್ಲ ಬೇಕಾಷ್ಟೆಲ್ಲ ತಿನ್ನಬಹುದು ಅಂತ ಅನ್ಕೊಂಡ. ಬರೋ ತನಕ ಒಂದಿಷ್ಟು ನಿದ್ರೆ ಹೊಡೆಯೋಣ ಅಂತ ಮಲ್ಕೊಂಡ್ಬಿಟ್ಟು ಕಳಿಸಿಕೊಟ್ಟಿದ್ದಾನೆ.
ಸಾ ರೂಪಮಿತ್ಯ ಶುಭಮೇವ ದದರ್ಶ ಭೀಮಂ. ಯಾವಾಗ ಇಂತಹ ಅದ್ಭುತವಾದ ಲಕ್ಷಣ ಸಂಪನ್ನ ಅವ್ರು ಏನಂದು ಬಿಟ್ಟರು ಆಚಾರ್ಯಲ್ಲಿ ಒಳ್ಳೆ ಶಬ್ದ ಪ್ರಯೋಗ ಮಾಡ್ತಾರೆ. ಭಾರತದಲ್ಲಿ ಅನೇಕ ಪದ್ಯಗಳನ್ನು ವರ್ಣನೆ ಮಾಡಿದ್ದನ್ನು ಒಂದೇ ಶಬ್ದದಲ್ಲಿ ಹೇಳ್ತಾರೆ. ಇಲ್ಲಿ ಸಾಕ್ಷಾತ್ ಸಮಸ್ತ ಶುಭ ಲಕ್ಷಣ ಸಾರಭೂತಂ. ಸಾಕ್ಷಾತ್ ಇಲ್ಲಿ ಪರಂಪರೆಯ ಇಲ್ಲ ಯಾವ ಲಕ್ಷಣವು. ಬೇರೆ ಬೇರೆಯವರಲ್ಲೆಲ್ಲ ಅಸ್ಪಷ್ಟವಾಗಿ ಯಾರಲ್ಲೋ ಇದ್ದದ್ರಿಂದ ತಂದೆ ಬಹಳ ಲಕ್ಷಣವಾಗಿದ್ದರೆ ಕೆಲವೊಮ್ಮೆ ಮಕ್ಕಳು ಸ್ವಲ್ಪ ಲಕ್ಷಣ ಇರ್ತಾರೆ. ತಂದೆ ಬಹಳ ಅವಲಕ್ಷಣ ಇದ್ದರೆ ಕೆಲವೊಮ್ಮೆ ಆ ಚಿಹ್ನೆ ಮಕ್ಕಳಲ್ಲೂ ಕಾಣ್ತಾರೆ. ಹೀಗೆ ಇಲ್ಲಿ ಯಾರಿಂದಲೋ ಬಂದದ್ದಲ್ಲ, ಇಲ್ಲಿ ಸಾಕ್ಷಾತ್ ಅಂತದ್ದು. ಸಾಕ್ಷಾತ್ತಾಗಿ ಸಮಸ್ತ ಶುಭ ಲಕ್ಷಣ, ಒಂದು ಎರಡು ಅಲ್ಲ, ಸಮಸ್ತ ಶುಭ ಲಕ್ಷಣಗಳೇನಿದ್ದಾವೆ ಅದರದ್ದೆಲ್ಲ ಹಿಂಡಿ ಬಿಟ್ರೆ ಅದರ ಸಾರ ಭೀಮಸೇನದಿದೆ. ನೋಡ್ಬಿಟ್ಟು ಇಂತಹ ರೂಪವನ್ನು ನೋಡ್ತಾ ಇದ್ದಾಗ ಮೈ ಬಿಳಿಸಿಕೊಳ್ಳುತ್ತೋ ಇಲ್ಲೋ, ಕೆಲವರು ನೋಡಿದಾಗ ಮೈ ರೋಮಾಂಚನ, ಮೈ ಬಿಳಿಸಿಕೊಳ್ಳೋದು ಹೀಗೆಲ್ಲ ಆದಂತೆ ತಾನಾಗಿ ತಾನೇ ತನ್ನ ನಿಜವಾದ ರೂಪ, ತನ್ನ ಮೂಲದಲ್ಲಿ ಎಂತಹ ರೂಪ ಇತ್ತೋ ಆ ರೂಪ ಹೊರಗಡೆ ತಕ್ಕೊಳ್ತಂತೆ. ಅವಳಿಗೆ ಗೊತ್ತಿಲ್ಲದೇನೆ ಅದ್ಭುತ ರೂಪವನ್ನು ಆ ಕಾಲಕ್ಕೆ ತಾವು ಸ್ವೀಕಾರ ಮಾಡುತ್ತಾ ಅಲ್ಲಿಗೆ ಹತ್ತಿರದಲ್ಲಿ ಬಂದು ಅಭಿಯಾಪಯತೆ, ಅಲ್ಲಿ ಬಂದು ಹತ್ತಿರ ನಿಲ್ತಾ ಇದ್ದಾಳೆ. ಯಾರವಳು, ಅವಳಿಗೆ ಅಂತಹ ರೂಪ ಯಾಕೆ ಬಂತು ಇದು ಅಲ್ಲಿ ಗೊತ್ತಾಗೋಲ್ಲ. ಭಾರತದಲ್ಲಿ ನಿರ್ಣಯ ಕೊಟ್ಟರು ಆಚಾರ್ಯರು. ಸಾ ರಾಕ್ಷಸೀ ತನುಮವಾಪ ಸುರೇಂದ್ರಲೋಕ ಶ್ರೀರೇವ ಶಕ್ರದಯಿತಾತು ಅಪರೈವ ಶಚ್ಯಾಹ ಶಾಪಾತ್ ಸ್ಪೃಧಾ ಪತಿಮವಾಪ್ಯ ಚ ಮಾರುತಂ ಸಾ ಪ್ರಾಪ್ತುಂ ನಿಜಾಂ ತನುಮಯಾಚತ ಭೀಮಸೇನಂ. ಇಷ್ಟೆಲ್ಲ ಪ್ರಕರಣ ನಡೆದಿತ್ತು ಅಂತ ತೋರಿಸಿಕೊಡ್ತಾರೆ. ಇನ್ನೊಂದು ಮತ್ತೊಂದು ಜೋಡಿ ಶ್ಲೋಕದಲ್ಲಿ ಇಲ್ಲೇನಾಗಿತ್ತು ಅನ್ನೋದನ್ನು ಎರಡನ್ನೂ ತೋರಿಸಿಕೊಡ್ತಾರೆ. ತಾಂ ಭೀಮ ಆಹ ಕಮನೀಯ ತನುಂನ ಪೂರ್ವಂ ಜ್ಯೇಷ್ಠಾಮುಪೈಮಿ ಜ್ಯೇಷ್ಠಾದುಪೈಮಿ ವನಿತಾಂ ನಹಿ ಧರ್ಮ ಏಷಃ ಸಾಚಾಹ ಕಾಮವಶಗ ಪುನರೇತದೇವ ಸ್ವಾವೇಶ ಯುಗ್ಹಿ ಮರುದಗ್ರ್ಯ ಪರಿಗ್ರಹಸ್ಯ. ಚಿತ್ರ ಪ್ರಯೋಗ ಮಾಡಿದ್ದಾರೆ. ಯಾರಿಗೂ ಅಲ್ಲಿ ಟಿಪ್ಪಣಿ ಟೀಕಾ ಪಾರಂಪರಿಕ ಶಬ್ದಗಳು ಇವು ನೋಡಲಿಲ್ಲ ಅಂದ್ರೆ ಗೊತ್ತೇ ಆಗೋಲ್ಲ. ಅದ್ರಾರ ಸ್ವಾಮಿಗಳವರು ಇದನ್ನೆಲ್ಲ ಕೋಶ ಸಮೇತ ಹೇಳಿ ಎಲ್ಲ ಬಿಡಿಸ್ಕೊಡ್ತಾರೆ. ಪರಿಗ್ರಹ ಅನ್ನೋದಕ್ಕೆ ಅನೇಕ ಅರ್ಥ ಇದೆ. ದಾನ ಪರಿಗ್ರಹ ಅಂತ ಅನ್ನೋದು ಅರ್ಥ ಇದೆ. ಇಲ್ಲೂ ಮರುದಗ್ರ್ಯ ಪರಿಗ್ರಹಸ್ಯ ಅಂತಂದಿದ್ದಾರೆ. ಅಂದರೆ ಕಾವ್ಯದ ಸೊಗಸು ಎಷ್ಟೆಷ್ಟು ಬೇಕೋ ಎಲ್ಲ ಇಟ್ಟಿದ್ದಾರೆ. ಸಾಧಾರಣವಾಗಿ ಈ ಪದಲಾಲಿತ್ಯಗಳನ್ನೆಲ್ಲ ಯಾರಂತಾರೆ ದಂಡಿನ ಪದಲಾಲಿತ್ಯಂ ಅಂತ. ಯಾವ ದಂಡಿಯೂ ಅಲ್ಲ, ಅಂತಹ ಪದಗಳನ್ನು ಪ್ರಯೋಗ ಮಾಡಿದ್ದಾರೆ ಆಚಾರ್ಯ. ಮರುತು ಅಂದರೆ ಮರುದ್ಗಣ ಏನಿದೆ 49 ಜೊತೆಯಲ್ಲಿ 50, ಒಟ್ಟು 50 ಜನರ ಮರುದ್ಗಣದಲ್ಲಿ ಅಗ್ರ್ಯರು ಯಾರು ಶ್ರೇಷ್ಠರೋ ಅಂದರೆ ಮುಖ್ಯಪ್ರಾಣ, ಅವರಿಂದ ಪರಿಗ್ರಹ ಪಾಣಿಗ್ರಹಣ ಮಾಡಿಸಿಕೊಳ್ಳಲ್ಪಟ್ಟಿರುವವಳು ಯಾರೋ ಅವಳು ಮರುದಗ್ರ ಪರಿಗ್ರಹಳು. ಅಂದರೆ ಭಾರತೀ ದೇವಿ ಅಂತ ಅರ್ಥ. ಅವಳ ಆವೇಶ ಯುಗ್ಹಿ, ಅವಳ ಆವೇಶದಿಂದ ಕೂಡಿರುವವಳು. ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ, ಹೀ ಪ್ರಮಾಣ ಇದೆ, ಇದಕ್ಕೆ ಪುರಾಣಗಳೆಲ್ಲ ಪುರಾವೆ ಇದ್ದಾವೆ. ಅದನ್ನು ತೋರಿಸಿಕೊಟ್ಟು ಯಾಕೆ ಇಲ್ಯಾಕೆ ಬಂದ್ಲು, ಇವಳು ಯಾರು ವಸ್ತುತಃ ಅದು ಹಿಂದಿನ ಪದ್ಯದಲ್ಲಿ ಹೇಳುತ್ತೆ. ಇವಳು ಬೇರೆ ಯಾರು ಅಲ್ಲ, ಏನು ಸುರೇಂದ್ರ ಲೋಕ ಸ್ವರ್ಗಲೋಕ ಇದೆಯಲ್ಲ, ಆ ಸ್ವರ್ಗಲೋಕದ ಸಂಪತ್ತಿಗೆ ಅಭಿಮಾನಿನಿ ಈ ಹೆಣ್ಣು ಹುಡುಗಿ ಬಂದವಳಿದೆ. ಹಿಡಿಂಬಿ ಬೇರೆ ಯಾರು ಅಲ್ಲ, ಸ್ವರ್ಗಲೋಕದ ಐಶ್ವರ್ಯದಲ್ಲಿ ಯಾವ ಕಾಂತಿ ಇದೆ ಆ ಕಾಂತಿಗೆಲ್ಲ ಅಭಿಮಾನಿನಿ. ಇವಳ ಹೆಸರು ಶ್ರೀ ಅಂತ. ಮತ್ತೆ ಲಕ್ಷ್ಮೀದೇವಿ ಅಂತ ಯಾರನ ಭ್ರಮೆ ಪಟ್ಟಾರು. ಇಂದ್ರದೇವರು ಲಕ್ಷ್ಮೀದೇವಿಯನ್ನ ನೀ ಬರಬೇಕವ್ವ ಪೂಜೆ ಮಾಡ್ತೇನೆ ಅಂತ ಕರೆದಾಗ ಆ ಕಾಲಕ್ಕೆ ಬೃಹಸ್ಪತಿ ಆಚಾರ್ಯರು ಮಂತ್ರೋಪದೇಶ ಮಾಡ್ತಾರೆ, ಕರೀತಾಳೆ, ಹುಕ್ಕೂತು ಬಿಡ್ತಾಳೆ. ಅದೊಂದು ಪ್ರಕರಣ ನಡೆದಿದೆ. ಮತ್ತು ಆ ಶ್ರೀದೇವಿ ಅಂತ ತಿಳ್ಕೊಂಡಾರು, ತಪ್ಪು ಅಂತ ಅದನ್ನ ಬಗೆಹರಿಸ್ತಾ ಅಪರೈವ ಶಚ್ಯಾಹ, ಇವಳು ಬೇರೆ ಯಾರು ಅಲ್ಲ, ಇಂದ್ರದೇವರ ಪತ್ನಿಯೇ, ಇಂದ್ರದೇವರ ಅಪರ ಪತ್ನಿ. ಮತ್ತೆ ಶಚಿದೇವಿಯೂ ಅಲ್ಲ, ಶಚಿದೇವಿಯೂ ಅಲ್ಲ, ಸಾಕ್ಷಾತ್ ಶ್ರೀದೇವಿಯೂ ಅಲ್ಲ. ಮತ್ತಿನ್ಯಾರು, ಮತ್ತೊಬ್ಬ ಪತ್ನಿ ಸ್ವರ್ಗೈಶ್ವರ್ಯಕ್ಕೆ ಅಭಿಮಾನಿ. ಸ್ವರ್ಗದಲ್ಲಿರೋ ಒಂದೊಂದು ಪದಾರ್ಥಕ್ಕೂ ಒಂದೊಂದು ಆ ಮಹತ್ವದ ಕಾಂತಿ ಇದೆ. ಇಡೀ ಆ ಕಾಂತಿಗೆ ಅಭಿಮಾನಿನಿ ಅಂದರೆ ಇನ್ನೆಷ್ಟು ವರ್ಚಸ್ಸಿರಬೇಕು. ಅಂತಹ ವರ್ಚಸ್ವಿನಿ. ಆದರೆ ಶಾಪ ಬಿದ್ದಿತ್ತಂತವಳು. ತನ್ನ ಅಪಾರ ವರ್ಚಸ್ಸು, ಸೌಂದರ್ಯ, ಲಾವಣ್ಯ ಇವುಗಳಿಂದ ಎಲ್ಲಿ ಶಚಿದೇವಿ, ನನ್ನಷ್ಟು ವರ್ಚಸ್ಸಿದೆಯಾ ಶಚಿದೇವಿಗೆ, ನನಗೆ ಎಷ್ಟು ವರ್ಚಸ್ಸಿದೆ, ಎಷ್ಟು ಮಹತ್ವ ಇದೆ, ಎಷ್ಟೆಷ್ಟು ತರಹದ ಕಾಂತಿ ಇದೆ, ಎಷ್ಟು ಪದಾರ್ಥಗಳನ್ನು ನಿಯಮನ ಮಾಡ್ತೇನೆ, ಹೀಗೆಲ್ಲ ಅಹಂಕಾರ ಪಟ್ಲಂತ. ಶ್ರೀಮಂತಿಕೆಯ ಅಹಂಕಾರ ಬಂದರೆ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದಾರೆ.
ಅದರಿಂದಾಗಿ ಇಂದ್ರಪತ್ನಿಯರಲ್ಲಿ ನಾನೇ ಹೆಚ್ಚು ಶ್ರೇಷ್ಠಳು, ಶಚಿದೇವಿ ಅಲ್ಲ ಅಂತ ಸ್ವಲ್ಪ ಇಷ್ಟು ಗರ್ವಿಟ್ಟಳಾದ್ದು. ನಿಮ್ಗೆ ಒಳ್ಳೆ ಸೌಂದರ್ಯ ಇರೋದ್ರಿಂದ, ಒಳ್ಳೆ ಪದವಿ ಇರೋದ್ರಿಂದ ತಾನೇ ಇಷ್ಟೆಲ್ಲ. ಕೆಟ್ಟ ರಾಕ್ಷಸನ ತೆಂಗಿಯಾಗಿ ನೀನು ರಾಕ್ಷಸಿಯಾಗಿ ಬೀಳು, ಕೆಟ್ಟ ರೂಪ ಅಂತ ಮಹಾದುಷ್ಟನ ತೆಂಗಿಯಾಗಿ ಬಿದ್ದಿರಬೇಕು, ಬಿದ್ದರು ಅಂತ ಶಾಪ ಹಾಕಿಬಿಡ್ತಾರೆ. ಆದರೆ ಆಗ ಅನೇಕ ವರ್ಷಗಳ ಕಾಲ ಭಾರತೀ ದೇವಿಯರನ್ನು ಕುರಿತು ತಪಸ್ಸು ಮಾಡ್ತಾಳೆ. ತಾಯಿ ಏನಾರು ಮಾಡಿ ಶಚಿದೇವಿಗಿಂತ ಉತ್ತಮರನ್ನು ಕುರಿತು ತಪಸ್ಸು ಮಾಡಬೇಕಲ್ಲ, ಈಗ ಭಾರತೀ ದೇವಿಯರನ್ನೇ ತಪಸ್ಸು ಮಾಡಿದ್ಲು. ಆಗ ಭಾರತೀ ದೇವಿಯರು ಅಂದರಂತೆ, ನಾನು ಒಂದು ಅಂಶದಲ್ಲಿ ನಿನ್ನಲ್ಲಿ ಕೂತು ಬಿಡ್ತೇನೆ. ಭೀಮಸೇನ ದೇವರು ನಿನ್ನ ಸ್ಪರ್ಶ ಮಾಡ್ತಾರೆ. ಸ್ಪರ್ಶ ಮಾಡಿದಾಗ ಅಲ್ಲಿ ಒಬ್ಬ ಪುತ್ರನನ್ನ ನೀ ಪಡಿತೀಯ. ಯಾವತ್ತು ಆ ಪುತ್ರನನ್ನು ಪಡಿತಿ ಅವಾಗ ನಿನಗೆ ಶಾಪ ವಿಮೋಚನೆ. ಯಾವತ್ತು ಬೇಕಾದ್ರೆ ಈ ಶರೀರ ತ್ಯಾಗ ಮಾಡಬಹುದು. ಅವತ್ತು ನಿನಗೆ ಶಾಪ ವಿಮೋಚನೆ ಆಗಲಿಕ್ಕೆ ಒಳಗಡೆಯಲ್ಲಿ ನಿನ್ನಲ್ಲಿ ನಿಂತು ಭೀಮಸೇನ ದೇವರ ಸೇವಾವನ್ನು ಮಾಡ್ತೇನೆ, ನನಗೂ ಅಪೇಕ್ಷೆ ಇದೆ ಅಂದ್ರು. ಅವರು ದ್ರೌಪದಿ ರೂಪದಲ್ಲಿ ಮತ್ತೊಂದು ಕಡೆಯಲ್ಲಿ ಬರ್ತಾರೆ. ಇನ್ನೊಂದು ಕಾಲಿ ಅಂತ ಮತ್ತೊಂದು ರೂಪ ಇದೆ, ಅದು ಸಾಕ್ಷಾತ್ ಭಾರತೀ ದೇವಿಯೇ. ಆದರೆ ಮೊದಲು ಭೀಮಸೇನ ದೇವರ ಪಾಣಿಗ್ರಹಣವನ್ನು ಮೊದಲು ಮಾಡಬೇಕು, ನಿನ್ನಲ್ಲಿ ನಿಂತು ಅದನ್ನು ಮಾಡಿಬಿಡ್ತೇನೆ ಅಂತ ಹೀಗೆ ಒಂದು ವರ ವಿಶೇಷವನ್ನು ಕೊಟ್ಟು ಕಳಿಸಿದ್ರು. ಹೀಗಾಗಿ ಬಂದು ಆ ರೀತಿಯಲ್ಲಿ ಒಳಗಿದ್ದಂತಹ ಭಾರತೀ ದೇವಿಯರ ಆವೇಶದಿಂದ ಬಂದಿಲ್ಲಿ ಬೇಡ್ಕೋತಾ ಇದ್ದಾಳೆ. ಜ್ಯೇಷ್ಠಾದುಪೈಮಿ ವನಿತಾಂ ನಹಿ ಧರ್ಮಯೇಷಃ, ನಾನು ಮದುವೆ ಮಾಡಿಕೊಳ್ಳಿ. ಎಷ್ಟು ಸುಂದರ ಇದ್ದೀರಿ, ಎಷ್ಟು ಚಲುವರಿದ್ದೀರಿ, ನಿಮ್ಮ ಈ ಪರಾಕ್ರಮ, ನಿಮ್ಮ ಮಾತಿನ ಶೈಲಿ, ಗಂಭೀರ ನಡಿಗೆ ಎಲ್ಲ ಬಹಳ ಸೊಗಸಾಗಿದೆ, ನಾನು ಮದುವೆ ಮಾಡಿಕೊಳ್ಳ್ರಿ. ಅಷ್ಟೇ ಅಲ್ಲ, ನಡೀರು ಹೊರಟು ಬಿಡೋಣ. ಇಲ್ಲೇ ಇದ್ದರೆ ನಮ್ಮಣ್ಣ ಹಿಡಿಂಬ ಮಹಾ ದೊಡ್ಡ ಅಸುರ ಇದ್ದಾನೆ, ರುದ್ರದೇವರ ವರ ಇದೆ ಅವನಿಗೆ, ಸಾಮಾನ್ಯ ಅಲ್ಲ. ಬಂದ ಅಂದರೆ ಎಲ್ಲರನ್ನೂ ತಿಂದು ಹಾಕಿಬಿಡ್ತಾನೆ. ನಿಮ್ಮನ್ನೆಲ್ಲ ಕರ್ಕೊಂಬರ್ಲಿ ಅಂತ ನಾನು ಕಳಿಸಿದ್ದಾನೆ, ಅದರಿಂದ ಇಲ್ಲಿರೋದು ಬೇಡ, ನಡೀರಿ ಹೊರಟು ಬಿಡೋಣ. ಇನ್ನು ಮಹಾಭಾರತದಲ್ಲಿ ದೊಡ್ಡ ಸಂವಾದ ಇದೆ, ಅದನ್ನು ಕೇಳಿದರೆ ಎಲ್ಲ ಅಣ್ಣಂದರಿದ್ದಾರೆ, ಅಣ್ಣ ತಮ್ಮಂದರು ತಾಯಿ ಎಲ್ಲ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಬರೋಲ್ಲ. ಮಾತಾಡ್ತಾ ಕೂತ್ರೆ ಹೊತ್ತಾಗುತ್ತೆ, ನಡೀರಿ ಹೊರಟು ಬಿಡೋಣ. ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾ? ನಾ ಹೊರ್ತೇನೆ, ನನ್ನ ರೂಪ ಬೇರೆ ಇದೆ, ನಾನು ರಾಕ್ಷಸಿ, ನನ್ನ ರೂಪ ನೋಡಿ ಅಂತ ನಿಜ ರೂಪ ತೋರಿಸ್ತಾಳೆ. ನೋಡಿ ಇಂಥ ದೊಡ್ಡ ರೂಪ, ಎಲ್ಲರನ್ನೂ ಹೊತ್ಕೊಂಡ್ಬಿಡ್ತೇನೆ, ನಡೀರಿ ಹೊರಟು ಬಿಡೋಣ. ನೀವು ಮದುವೆ ಮಾಡ್ಕೊತಿರೋ ಬಿಡ್ತೀರೋ ಮುಂದಿಂದು, ಇಲ್ಲಿದ್ದರೆ ತಿಂದು ಹಾಕಿಬಿಡ್ತಾನೆ. ಎಷ್ಟು ಕೋಮಲ ಸುಕೋಮಲರಿದ್ದೇರಿ, ನಿಮ್ಮನೇಲಿ ಎಳೆ ಬೆಂಡೆಕಾಯಿ ಎಳೆ ಹುರುಳಿಕಾಯಿ ತಿಂದಾಕ್ ಬಿಡ್ತಾನೆ ನಮ್ಮಣ್ಣ. ಅದು ಬೇಡ, ನಡೀರಿ ಹೊರಟು ಬಿಡೋಣ ಇಲ್ಲಿಂದ. ಹೀಗೆ ಬೇಕಾಷ್ಟು ತರಹದಲ್ಲಿ ಉದ್ವೇಗದಿಂದ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ನಿರಾಳವಾಗಿ ಬೇಕಾದ್ದಾಗಲಿ ನಾ ಬರೋಲ್ಲ, ನಿಮ್ಮ ಮೇಲೆ ಮನಸ್ಸಿಟ್ಟಿದ್ದೇನೆ, ಅದಕ್ಕೋಸ್ಕರವಾಗಿ ಆದರೂ ಬನ್ನಿರಿ, ನಾ ಮದುವೆ ಮಾಡಿಕೊಡೋಲ್ಲ. ಯಾಕೆ ಮಾಡಿಕೊಡೋಲ್ಲ? ಕಾಮಾರ್ಥಳಾಗಿ ಬಂದಂತಹ ಸ್ತ್ರೀಯನ್ನು ಸ್ವೀಕಾರ ಮಾಡಬೇಕು ಅಂತಿದೆ ಧರ್ಮಶಾಸ್ತ್ರ, ಯಾಕೆ ಮಾಡ್ಕೊಳ್ಳಲ್ಲ ಅಂತಂತೀರಿ? ಜ್ಯೇಷ್ಠ ಅಲ್ಲಿರೋ ಎಲ್ಲ ಸಾರಾಂಶವನ್ನು ಒಂದು ಮಾತಂದು, ನಮ್ಮ ಅಣ್ಣನಿಗೆ ಮದುವೆ ಆಗಿಲ್ಲ, ನಾ ಹೇಗೆ ಮದುವೆ ಮಾಡಿಕೊಳ್ಳಿ? ಪರವಿತ್ತ ಪರವೇತ್ತಿ ಹೀಗೆಲ್ಲ ಕೆಲವು ದೋಷಗಳಿದ್ದಾವೆ. ಮನೆಯಲ್ಲಿ ದೊಡ್ಡ ಹುಡುಗನೋ ಹುಡುಗಿಯೋ ಇದ್ದು ಅವರಿಗೆ ಮದುವೆ ಆಗದೆ ಮೊದಲೇ ಮದುವೆ ಆದ ಅಂತಂದರೆ ಅದೊಂದು ಮಹಾದೋಷಗಳಲ್ಲಿ ಅದೊಂದು ದೋಷ. ಅಂಥವರಿಂದ ಹುಟ್ಟಿ ಬರತಕ್ಕಂತಹ ಮಕ್ಕಳಿಗೆ ಎಷ್ಟೋ ಕಾರ್ಯಕ್ರಮಗಳೆಲ್ಲ ಬಹಿಷ್ಕೃತ ಆಗ್ತವೆ. ಅವನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅಧಿಕಾರಿ ಆಗೋಲ್ಲ, ಯಾಗಯಜ್ಞಾಧಿಕಾರಿಗಳಲ್ಲಿ ಕೆಲವು ಲೋಪ ಆಗ್ತವೆ. ಇದನ್ನೊಂದು ಎತ್ತಿ ತೋರಿಸಬೇಕಾಗಿತ್ತು. ಅಣ್ಣನಿಗೆ ಮದುವೆ ಆಗದೆ ತಮ್ಮ ಮದುವೆ ಆಗುವಂತಿಲ್ಲ. ಕೆಲವು ಕಡೆಯಲ್ಲಿ ಆಗಬಹುದಲ್ಲ ಅಂದರೆ ಅವನ ಅಪ್ಪಣೆ ಕೊಡಬೇಕು. ಅಣ್ಣನೇ ಇಲ್ಲಪ್ಪ ತೊಂದರೆ ಇಲ್ಲ, ನೀ ಮದುವೆ ಆಗು, ಯಾವುದೋ ಒಂದು ಉತ್ಕೃಷ್ಟ ಧರ್ಮದ ರಕ್ಷಣೆ ಆಗಬಹುದು, ಇಲ್ಲಿ ಮದುವೆ ಆಗು ಅಂತ ಅಪ್ಪಣೆ ಕೊಟ್ಟರೆ ಮದುವೆ ಆದರೆ ಅಲ್ಲ ಅಪರಾಧ ಇಲ್ಲ. ಅವನು ನೊಂದುಕೊಂಡ ಅಂದರೆ ಇದು ಮಹಾಪರಾಧ ಆಗುತ್ತೆ ಅಂತ ಧರ್ಮಶಾಸ್ತ್ರಗಳಲ್ಲಿ ಬೇಕಾಷ್ಟು, ಆ ಪರಿವಿತ್ತ ಪ್ರಕರಣ ಅಂತಲೇ ಬೇಕಾಷ್ಟಿದೆ. ಅಂತಹದ್ದನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಮದುವೆ ಆಗೋಲ್ಲ ಅಂತ ಅನ್ನೋಣ. ಆ ಕಾಲದಲ್ಲಿ ಸಾಭಾರತಿ ವರಮಿಮಂ ಪ್ರದದಾವಮುಷ್ಯೈ ಸ್ವಾವೇಶಮಾತ್ಮದೈತಸ್ಯ ಚ ಸಂಗಮೇನ ಶಾಪಾದ್ವಿಮುಕ್ತಿಂ ಅತಿತೀವ್ರ ತಪಪ್ಪನ್ನ ಪ್ರಸನ್ನ ತೇನಾಪ ಸಾ ನಿಜತನುಂ ಪವಮಾನಸೂನೋಹೋ. ಈ ಕ್ರಮದಿಂದ ಎಷ್ಟು ಮಾತಾಡ್ತಾ ಕೂತಿದ್ದಾರೆ. ಬಂದೇ ಬಿಟ್ಟ. ಬಂದು ಅಲ್ಲಿಂದ ದೂರದಿಂದ ನೋಡ್ತಾ ಇದ್ದಾನೆ. ಮದುವೆ ಮಾಡಿಕೊಡ್ರಿ ಅಂತ ಯಾಚನೆ ಮಾಡ್ತಾ ಇದ್ರು. ಬೇಡ್ಕೋತಾ ಇದ್ದಾಳೆ ಇವಳು. ಬೇಡ ಬೇಡ ಹೋಗು ಅಂತ ಹೇಳಿ ದಬ್ಬತಾ ಇದ್ದ. ಬಂದು ಹೋಯ್ತು. ಅಲ್ಲ ಅಪಮುಶ್ಚಲಿ, ಗಂಡು ಕಂಡ್ರೆ ಸಾಕು ನಿನಗೆ, ಅವನಿಂದ ಹೋಗಿ ಮದುವೆ ಮಾಡ್ಕೊ ಅಂತ ಕೇಳ್ಕೊಳ್ತಾ ಇದ್ದೀಯಾ?
ಏನ್ ದುಷ್ಟ ಸ್ತ್ರೀ ಇದ್ದೀಯಾ, ನಿನ್ನ ಸಮೇತವಾಗಿ ಎಲ್ಲರನ್ನೂ ಕೊಂದಾಕ್ತೇನೆ, ತಿಂತೇನೋ ಹೊಟ್ಟೆ ತುಂಬಿಸ್ಕೋತೇನೋ ಬಿಡ್ತೇನೋ, ಮಹಾಪರಾಧ ಮಾಡ್ತಾ ಇದ್ದೀ, ನಿನ್ನ ಎದುರುಗಡೆಯಲ್ಲಿ ಇವರನ್ನೆಲ್ಲ ಕೊಂದು ನಿನ್ನೂ ಕೊಲ್ತೇನೆ. ಇಷ್ಟು ಸಿಟ್ಟು ಬಂದ್ಬಿಡ್ತು. ಇವೆಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಕ್ಕೂ ಮಹಾಕ್ರೋಧ ಮಾಡೋದೆಲ್ಲ ಅದು ದುಷ್ಟರ ಲಕ್ಷಣ, ದೈತ್ಯರ ಲಕ್ಷಣ. ನನಗೆ ರುದ್ರದೇವರ ವರ ಇದೆ ಅಂತ ಗರ್ವ ಬೇರೆ ಅನ್ಕೊಂಡು ನುಗ್ಗುತ್ತಾ ಇದ್ದಾನೆ. ಕಾಲೇ ತದೈವ ಕುಪಿತ ಪ್ರಯೋ ಹಿಡಿಂಬ ಭೀಮಂ ನಿಹಂತೋಪಿ ತಾಂಚ ನಿಜ ಸ್ವಸಾರಂ ಭಕ್ಷ್ಯಾರ್ಥಮೇವ ಹಿ ಪುರಾ ಸತುತಾಂ ನ್ಯಯುಂಕ್ತ ನೇತುಂ ಚ ತಾನ್ ಅಥ ಸಮಾಸದದಾಶು ಭೀಮಂ ಸಾ ಭೀಮಮೇವ ಚರಣಂ ಪ್ರಜಗಾಮತಾಂಚ. ಅವಳನ್ನು ಗದರಿಸ್ತಾ ಹೊಡಿಲಿಕ್ಕೆ ಅಂತ ಕೈ ಎತ್ತಿ ಓಡ್ಕೊಂಡು ಬರ್ತಾನೆ. ಮೊದಲು ನಮ್ಮಣ್ಣ ಹೊಡಿಲಿಕ್ಕೆ ಬರ್ತಾ ಇದ್ದಾರೆ, ಹೋಗೋಣ ಅಂತಂದೆ, ನೀವು ಕೇಳಲಿಲ್ಲ. ಕೇಳದೇ ಇದ್ದ ಪ್ರಭಾವದಿಂದ ಈಗ ನನ್ನೂ ಕೊಲ್ತಾನೆ, ನೀವೇ ರಕ್ಷಣೆ ಮಾಡ್ರಿ ಅಂತ ಕಾಲ ಹಿಡ್ಕೊಂಡ್ಬಿಡ್ತಾಳೆ. ಸರಿಸಿಬಿಟ್ರು ಅವಳು. ಆ ಕಡೆ ದೂರ ನಿಂತಿರು. ಅವನು ಎತ್ತಿ ಹೊಡಿಲಿಕ್ಕೆ ಅಂತ ಬಂದ. ನಿಲ್ಲು, ಇಲ್ಲಿ ಹೊಡೆದಾಡೋದು ಬೇಡ, ನಿಂಗೆ ನನ್ನ ಜೊತೆ ಕಾದಾಡಬೇಕು ಅಂತಿದೆ ತಾನೆ. ಅಲ್ಲೆಲ್ಲ ಮಲ್ಕೊಂಡಿದ್ದಾನೆ. ಅವರ ಪಾಪ ಬಹಳ ಆಯಾಸ ಆಗಿದೆ ಅವರಿಗೆ. ಇಲ್ಲೆಲ್ಲ ಯುದ್ಧ ಮಾಡೋದು ಬೇಡ, ನಿನಗೆ ಎಂಥ ಯುದ್ಧ ಬೇಕು ನಾ ಮಾಡ್ತೇನೆ, ಇಲ್ಲಿ ಬೇಡ, ಮೆಲ್ಲಿಗೆ ನಡೆಯಿತು. ಕೇಳಿದ ಮಾತು ಕೇಳಿದ. ಅಲ್ಲಿಂದ ಹೊರಡ್ತಾನೆ. ಒಂದು ದೊಡ್ಡ ವನ, ಸುತ್ತಮುತ್ತಲು ಯಾವ ಸದ್ದು ಯಾರಿಗೂ ಹೋಗಬಾರ್ದು, ಅಷ್ಟು ದಟ್ಟವಾದಂತಹ ವನ, ಬರೇ ಮರಗಿಡಗಳು, ಅದು ತುಂಬಿರಬೇಕು. ಇವರು ಏನು ಕಸರತ್ತು ಮಾಡಿದ್ರು ಆ ಕಡೆ ಈ ಕಡೆಗೆ ಆ ಮರಗಳ ಮಧ್ಯದಿಂದಾಗಿ ಶಬ್ದ ಹೋಗಬಾರ್ದು. ಅಂತಹ ವನ ಆರಿಸ್ಕೊಂಡು ಮುಂದೆ ಹೋದು. ಭೀಮಃ ಸುದೂರಮಪಕೃಷ್ಯ ಸಹೋದರಾಣಾಂ ನಿದ್ರಾ ಪ್ರಭಂಗ ಭಯತಃ ಯುಧೇ ಮುನಾಚ. ಎಷ್ಟು ಕಾಳಜಿ, ಅಣ್ಣ ತಮ್ಮಂದಿರಗಳ ನಿದ್ದೆ ಕೂಡ ಹಾಳಾಗದೆ ಇರಲಿ ಅಂತ ಅಲ್ಲಿಗೆ ಹೋದ್ರಂತೆ. ಯುದ್ಧ ಮಾಡೋದ್ರಲ್ಲೂ ಒಂದು ಕಲೆ. ಬರೀ ಇಷ್ಟೇ ಅಲ್ಲ, ಯಾಕಿದನ್ನೆಲ್ಲ ಹೇಳ್ತಾರೆ ಈ ಚಿಕ್ಕ ಚಿಕ್ಕ ಅಂಶಗಳನ್ನ. ತಾವು ಯುದ್ಧ ಮಾಡೋದರಿಂದ ಮಹಾಬಲಿಷ್ಠ ಅಂತಂದ್ರೆ ಭಾರಿ ಬಲಿಷ್ಠರು, ಭಾರಿ ಉಂಡು ಹೋದವರು ಹೇಗೆ ಮಾಡ್ತಾರೆ, ಅಲ್ಲಿ ಇಲ್ಲಿ ಯಾವುದೋ ಪದಾರ್ಥವನ್ನ ಅಲ್ಲಿ ಕೆಡವುಕೊಂಡು ಏನೋ ಒದ್ದಾಕಿ ತುಳಿದು ಹಾಕಿ ಬಿತ್ತ ಎಲ್ಲೋ ಹೋಗು ಹಿಂಗ ಅನ್ಕೊಂಡು ಹೋಗ್ತಿರ್ತಾರೆ. ಆದರೆ ಬಲ ಹೆಚ್ಚಾಗಿದ್ದಾಗ ಅದಕ್ಕೆ ಕ್ಷಮಾಗುಣ, ವಿವೇಕ ಇವುಗಳೆಲ್ಲ ಇದ್ದರೆ ಅದಕ್ಕೆ ಭೂಷಣ ತೋರಿಸಿಕೊಡ್ತಾರೆ. ಇದೇನೆ ಪರಮವಿಷ್ಟವ ಧರ್ಮ, ಇದನ್ನೇ ಮುಂದೆ ತೋರಿಸಿದ್ದು. ಬೇಕಾದ ಯುದ್ಧದಲ್ಲಿ ಬರೇ ರಕ್ತಪಾತ, ದ್ವೇಷಾಸೂಯೆಗಳ ಜಾಲ, ಅಂತಹ ಯುದ್ಧದಲ್ಲೂ ಎದರಿಗೆ ಎಂಥ ವೈಷ್ಣವನೇ ಎಂಥ ಪ್ರಸಂಗದಲ್ಲೇ ಬರಲಿ, ಬೇಕಾದವರು ಬಂದರು ಅವರ ಮೇಲೆ ಕೈ ಎತ್ತೋಲ್ಲ. ಅಂದರೆ ಮಹಾಬಲಕ್ಕೆ ಅಷ್ಟು ದೊಡ್ಡ ಎಚ್ಚರ, ಇದು ಭೂಷಣ, ಇದು ಬೇಕಾದದ್ದು. ಬಲಿ ಬಲಿಷ್ಠ, ಅವನ ಗರ್ವಿಷ್ಠನಾಗಿದ್ದ ಅಂತಂದರೆ ದೈತ್ಯರಿಗೂ ಇವರಿಗೂ ವ್ಯತ್ಯಾಸನೇ ಇರ್ತಿರಲಿಲ್ಲ. ಆ ವ್ಯತ್ಯಾಸ ತೋರಿಸಲಿಕ್ಕೆ ಎಲ್ಲ ಸೂಕ್ಷ್ಮಾಂಶಗಳನ್ನು ನಿರೂಪಣೆ ಮಾಡ್ತಾ ಅಂತ ರಾಗ. ತೌ ಮುಷ್ಟಿಭಿಹಿ ತರುಭಿಹಿ ಅಶ್ಮಭಿಹಿ ಅದ್ರಿವಿಶ್ಚ ಯುದ್ಧ್ವಾ ನಿತಂತರವತಃ ಪ್ರತಿಬೋಧಿತಾಂಸ್ತಾನ್. ಯುದ್ಧ ಶುರುವಾಯಿತು. ಯಾವ್ಯಾವ ಕ್ರಮದಲ್ಲಿ ಅವ ಯುದ್ಧ ಮಾಡ್ತಾ ಇದ್ದಾನೋ ಆ ಕ್ರಮದಲ್ಲಿ ತಾವು ಯುದ್ಧ ಮಾಡ್ತಾರೆ. ಮೊದಲು ಅದ್ರಿವಿಹಿ ದೊಡ್ಡ ದೊಡ್ಡ ಬೆಟ್ಟಗಳನ್ನು ತೆಗೆದು ತಮ್ಮ ತಮ್ಮ ಎದೆಗೆ ಕುಟ್ಟುಕೊಂಡ್ರು. ಪುಡಿ ಪುಡಿ ಆಯಿತು, ಇನ್ನೇನು ಬೆಟ್ಟ ಇಲ್ಲ ಇನ್ನು. ಅಶ್ಮಭಿಹಿ, ಆ ಬೆಟ್ಟ ಕುಟ್ಟಿದ ಮೇಲೆ ಅಲ್ಲಿದೆ ಅವನೊಂದು ಕಲ್ಲು ಬಂದಿರ್ತಿತ್ತಲ್ಲ, ಬಂಡೆ ಕಲ್ಲುಗಳು, ಅದನ್ನ ಎತ್ತು ಹೊಡ್ಕೊಂಡಿರತ್ತೆ, ಅದು ಪುಡಿ ಆಯಿತು. ಕಡೆಗೆ ಇನ್ನೇನು ಮಾಡಬೇಕಾಗ ತರುವಿಹಿ, ಇದ್ದ ಮರಗಳನ್ನೆಲ್ಲ ಕಿತ್ತು ಹೊಡ್ಕೊಂಡ್ರಂತೆ. ಅಲ್ಲಿದ್ದ ಬೆಟ್ಟ ಖಾಲಿ ಆಯಿತು. ಅಲ್ಲಿದ್ದಂತಹ ದೊಡ್ಡ ದೊಡ್ಡ ಏನು ಮರಗಳು ಗಿಡಗಳು ಇದು ಅವೆಲ್ಲ ಹೋದ್ವು, ಪೂರ್ಣ ಚೂರ್ಣ ಆಗಿ ಹೋದ್ವು. ಕಡೆಗೆ ಇನ್ನೇನು ದೊಡ್ಡ ಬಯಲಾಯ್ತಂತೆ. ಅಲ್ಲಿ ಯಾವ್ದಾದ್ರು ಚಿತ್ರದುರ್ಗದಲ್ಲಿ ಬಯಲಿಗೆ ಇದ್ದಾವ ನೋಡ್ಬೇಕು ಮತ್ತದನ್ನು. ಅಂದ್ರೆ ಆ ಕ್ರಮದಲ್ಲಿ ಭಾರೀ ಬಯಲು ಮಾಡಿ ಇನ್ನೇನೂ ಯುದ್ಧ ಮಾಡಲಿಕ್ಕಿಲ್ಲದೆ ಇದ್ದಾಗ ಮುಷ್ಟಿ ಯುದ್ಧ ಕೇಳಿದರಂತೆ. ತಮ್ಮ ಮುಷ್ಟಿ ಹಾಕ್ಕೊಂಡು ಅದರಲ್ಲಿ ಯುದ್ಧ ಮಾಡ್ತಾ ಇರಬೇಕು. ಯಾವಾಗ ಒಬ್ಬರಿಗೊಬ್ಬರು ಸದ್ದಿಲ್ಲ, ಬಾಯಿಂದ ಸದ್ದು ಬರೋಲ್ಲ. ಆ ಹೊಡೆದಾಟ ಬಡದಾಟದಿಂದಾಗಿ ಪರ್ವತಗಳನ್ನು ಎತ್ತಿ ಕುಟ್ಟಿದ್ರೆ ಅದರ ಸದ್ದು, ಅದು ನಿತಾಂತರವತಃ ಒಂದರ ಮೇಲೆ ಒಂದು ಧಮ 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 ಶಬ್ದ ಆಗ್ತಾನೇ ಇದ್ದಿದ್ದರಿಂದ ಬಹಳ ಆಯಾಸ ಆಗಿದ್ದವರು ಎದ್ದು ಏನೂ ಆಗ್ತಾ ಇದೆಯಲ್ಲ ಅಂತ ಒಟ್ಟಿಗೆ ಅಷ್ಟೂ ಜನ ಓಡಿ ಬಂದಿರಂತೆ. ಮಹಾಭಾರತದಲ್ಲಿದೆ, ಅಣ್ಣ ನಿನಗೇನಾರು ಸಹಾಯ ಬೇಕಾಗಿದ್ದರೆ ಕೇಳು ಅಂತಂತಾನೆ ಅರ್ಜುನ. ನೋಡಪ್ಪ ನೀನೇ ನೋಡ್ತಾ ಇರು, ಸಹಾಯ ಬೇಕಾದ್ರೆ ಕೇಳ್ತೇನೆ ಅಂತ ಹಾಸ್ಯ ಮಾಡಿಬಿಡ್ತಾರೆ ಭೀಮಸೇನ ದೇವರು. ಭಾರತದಲ್ಲಿ ಅದೊಂದು ವಚನ ಇದೆ ಅಂತಹದ್ದು. ಸಂಚಕ್ರತುಹು ತದನು ಸೋದರ ಸಂಭ್ರಮಂತಂ
ಆಚಾರ್ಯ ಬರೀ ಒಂದು ಚಿಕ್ಕ ಶಬ್ದದಲ್ಲಂದು ಅದಿನ್ನೇನು ಮಾಡಿದ್ದಲ್ಲ, ಸೋದರರಿಗೆ ಸಂಭ್ರಮವನ್ನು ಉಂಟು ಮಾಡಿದ್ರಂತೆ. ಬಲ ಬಲ ಭೀಮ ಹೊಡಿ ಹೊಡಿ ಹಿಂಗಂತಿರ್ಬೇಕು. ಕೈ ಎತ್ತಿ ಅವನೇನು ಬಂದು ತಿರುಗಿಸಿ ಇನ್ನೇನು ಎಳೆದು ಬಿಡ್ತಾನೆ ಭೀಮನ್ನ ಅನ್ನೋಷ್ಟೊಳಗೆ ಎತ್ತಿ ಅವನನ್ನು ಕುಕ್ಕಬೇಕು. ಬಲ ಸರಿಯಾಗಿ ಮಾಡಿದೆ, ಇನ್ನು ಹೊಡಿ. ಹೀಗೆ ತಮ್ಮಗಳ ಮೈ ಮರೆತು ಆ ಯುದ್ಧದಲ್ಲಿ ಆಸಕ್ತರಾಗಿ ಸಂಭ್ರಮದಿಂದ ನೋಡ್ತಾ ಇದ್ದರಂತೆ. ಅಣ್ಣತಮ್ಮಂದರುಗಳು ಜೊತೆಯಲ್ಲಿ ಕುಂತಿದ್ದೇವೆ. ಇದು ನೋಡ್ತಾ ದೃಷ್ಟೈವ ಮಾರುತಿ ರಹನ್ ಉರಸಿಸ್ಮ ರಕ್ಷ. ಆ ಕಾಲಕ್ಕೆ ಅವನ ಎದೆಗೆ ಝಾಡಿಸಿ ಭದ್ರಂತ ಕಿತ್ತುಕೊಂಡು ಬಿದ್ದ. ಅಂತ ಧ್ವನಿಯನ್ನು ಮಾಡ್ತಾ ಇದ್ದಾನೆ. ಆಗ ತದ್ ಭೀಮ ಬಾಹು ಬಲತಾಡಿತ ಈಶವಾಕ್ಯಾತ್ ಸರ್ವೈರಜೇಯಮಪಿ ಭೂಮಿ ತಲೇ ಪಪಾತ. ಬೋರಲಾಗಿ ಬಿದ್ದಂತೆ. ಯದ್ಯಪಿ ಅಜೇಯನಾಗು, ಎಲ್ಲರಿಂದ ಅಜೇಯನಾಗು ಅಂತ ಈಶವಾಕ್ಯಾತ್ ರುದ್ರದೇವರ ವಾಕ್ಯದಿಂದಾಗಿ ಅಜೇಯತ್ವ ವರ ಇದೆ. ಆದರೂ ಅವರಿಗಿಂತ ಹಿರಿಯರು ಹಿಂಸೇನ ದೇವರು ಹೊಡೆತದಿಂದ ಬಿದ್ದ ಮೇಲೆ ವಕ್ತ್ರಸ್ರವತ್ ಬಹುಲ ಶೋಣಿತ ಮಾಪ ಮೃತ್ಯುಂ. ಆ ಕಾಲಕ್ಕೆ ಯಾವಾಗ ದಬ್ಬರೆ ಹೊತ್ಕೊಂಡು ಬಿದ್ದ, ಒಳಗಡೆಯಿಂದ ಬಾಯಿಯೊಳಗೆ ಒಳಗಿದ್ದ ರಕ್ತ ಎಲ್ಲ ಬಾಯಿಯಿಂದ ವಮನ ಮಾಡಿಕೊಳ್ತಾ ಕಕ್ಕುಕೊಳ್ತಾ ಆ ಕಾಲಕ್ಕೆ ಕಡೆಗೆ ಪ್ರಾಯಾತ್ ತಮೋಂಧಮಪಿ ನಿತ್ಯವಥಕ್ರಮೇಣ. ಅದು ಬಿದ್ದಿದ್ದು ಇಷ್ಟು ಬರೀ ನಿಂತಿದ್ದವನು ಕೆಳಗೆ ಬಿದ್ದಿದ್ದ ಅಷ್ಟೇ ಅಲ್ಲ, ಇನ್ನೂ ಕೆಳಗೆ ಹೋದ. ಅಂದು ಒಳಗಡೆಯಲ್ಲಿ ಸ್ವರೂಪಕ್ಕೆ ಅಂತಹ ಪೆಟ್ಟು ಕೊಟ್ಟಿದ್ರು ಅಂದ್ರೆ ಕೆಳಗಡೆ ತಮಸ್ಸೆಗೆ ಹೋದಂತೆ. ಒಟ್ಟಿಗೆ ಹೋಗ್ಬಿಡ್ಲಿಲ್ಲ, ಈಗಲೇ ಹೋಗೋಲ್ಲ, ಕ್ರಮೇಣ ಹೋದ ಅಂತ ಬಹಳ ಅದ್ಭುತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಪ್ರಾಯಾತ್ ತಮೋಂಧಮಪಿ ನಿತ್ಯಂ ಅಂಧಂತಮಃ ಅಪಿ ಕ್ರಮೇಣ. ಒಂದಾದ್ಮೇಲೆ ಒಂದು ಇಲ್ಲಿಂದ ನಿರೇಕ್ಕೆ ಹೋಗ್ಬೇಕು. ಅಲ್ಲಿ ಇವನ ಪಾಪ ಪುಣ್ಯ ಎಲ್ಲ ಲೆಕ್ಕಾಚಾರ ಹಾಕಿ ಪ್ರಳಯ ಕಾಲದಲ್ಲಿ ಕೆಳಗೆ ದಬ್ಬುತ್ತಾರೆ. ಮೋಕ್ಷ ಆಗಲಿ ತಮಸ್ಸಾಗಲಿ ಪ್ರಳಯದ ಕಡೆ ಭಾಗದಲ್ಲೇ ಅವರವರಿಗೆ ನಿಶ್ಚಿತ ಆಗುತ್ತೆ. ಸೃಷ್ಟಿ ಆದಿ ಭಾಗದಲ್ಲಿ ಅಲ್ಲಿ ಕಳಿಸಿಕೊಡ್ತಾರೆ ಅವರು. ಅಲ್ಲಿ ತನಕ ಇಲ್ಲ. ಮತ್ತೆ ಅದು ಇಚ್ಛಾ ಬಂದಾಗೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗುವಂತಹ ಪ್ರದೇಶ ಅಲ್ಲ. ಅದಕ್ಕೆ ಅದನ್ನು ಕ್ರಮೇಣ ಅಂತ. ಹಾಗೆ ಹತ್ವೈವ ಶರ್ವವರ ರಕ್ಷಿತ ರಕ್ಷಸಂತಂ ಸರ್ವೈರವಧ್ಯವಪಿ ಸೋದರ ಮಾತೃಯುಕ್ತ. ತಾಯಿ ಮತ್ತು ಸೋದರ ಇಬ್ಬರ ಎದುರುಗಡೆಯಲ್ಲೇನೆ ಇಂತಹ ನರಭಕ್ಷಕ. ಇದು ಬರೀ ಯಾವುದೋ ಒಂದು ಗುಂಪಿಗೆ ಅನುಕೂಲ ಮಾಡಿದ್ದಲ್ಲ, ಇದು ಅವರು ಮಾಡಿದ್ರಲ್ಲ ಇಂತಹ ಉಪಕಾರ ವಿಶೇಷ ಇಡೀ ಭಾರತ ದೇಶಕ್ಕೆ. ಅಲ್ಲೆಲ್ಲೋ ಹೊಡೆದ್ರು ಇಲ್ಲಿ ಬಂದು ಸೇರಿಕೊಂಡಿದ್ದ, ಇಲ್ಲಿ ಯಾರು ಹೊಡೆದ್ರು ಇನ್ನೊಂದು ಕಡೆ ಹೋಗಿ ಮಾಡ್ತಿದ್ದೇನು. ಆ ಕಾಲದಲ್ಲೂ ನರಭಕ್ಷಕ. ಯಾರು ತೀರ್ಥಕ್ಷೇತ್ರ ಯಾತ್ರಾ ಮುಂತಾದವುಗಳು ಓಡಾಡುವ ಹಾಗೆ ಇಲ್ಲ. ಮನುಷ್ಯರು ಓಡಾಡ್ತಾರೆ ಅಂತಂದ್ರೆ ತಗೊಂಡು ಬಾಯೆಲ್ಲ ಹಾಕಿ ತಿಂದೆ ಹಾಕಿಬಿಡ್ತಾರೆ ಅಂತಂದ್ರೆ ಎಂಥ ದೊಡ್ಡ ಭಯ. ಯಾವ ಆತಂಕದಲ್ಲಿ ಬದುಕಬೇಕು ಮನುಷ್ಯರಲ್ಲೆಲ್ಲ. ಅಂತಹ ನರಭಕ್ಷಕರನ್ನು ಕೊಂದು ಇಡೀ ಸಮಾಜಕ್ಕೆ ಇವರು ಇಲ್ಲಿ ನಿಲ್ಲಿಸಲಿಲ್ಲ. ಮತ್ತೆ ರಾಜರಾಗಿದ್ದಾಗ ಏನು ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸ ನಿಲ್ಲಿಸೋಲ್ಲ, ಕ್ಷಾತ್ರ ತೇಜಸ್ಸನ್ನು ಮುಂದುವರೆಸ್ತಾನೆ ಇರ್ತಾರೆ, ಮುಂದೆ ಬಕಾಸುರನ್ನು ಕೊಳ್ತಾರೆ. ಹೀಗೆ ತಮ್ಮ ಕೆಲಸಕ್ಕೆ ಚ್ಯುತಿ ಬರಲಿಲ್ಲ. ಮತ್ತೆ ಹಾಗೆ ಇಲ್ಲೂ ಅಂಥವನ್ನ ಸಂಹಾರ ಮಾಡಿ ಅಲ್ಲಿದ್ದ ಪ್ರಜಾವರ್ಗಕ್ಕೆಲ್ಲ ಅನುಕೂಲ ಮಾಡಿಕೊಟ್ರು. ಈ ಕ್ರಮದಲ್ಲಿ ಮಾಡ್ತಾ ಕುಂತೀಂ ಯುಧಿಷ್ಠಿರ ಮಥಾಸ್ಯ ಕೃತೇ ಏಯಾಚೆ. ಆಗ ಹಿಡಿಂಬಿ ಓಡಿ ಬರ್ತಾಳೆ. ಬಂದ ಆ ಕಾಲಕ್ಕೆ ಭೀಮಸೇನ ದೇವರನ್ನು ಬಿಟ್ಟುಬಿಟ್ಲು. ಕುಂತಿದೇವಿ ಹತ್ರ ಬಂದು ನಾನು ಯಾರು ಏನು ಯಾಕೆ ಬಂದಿದ್ದೇನೆ ಅಂತೆಲ್ಲ ಹೇಳ್ಕೊಳ್ತಾ ಇದ್ದವನೊಬ್ಬ ರಕ್ಷಕ. ಅವನು ಕೆಟ್ಟವನೋ ಒಳ್ಳೆಯವನೋ, ಆದರೆ ನಮ್ಮ ಅಣ್ಣ ರಕ್ಷಕನಾಗಿದ್ದ. ಅವನು ಒಬ್ಬ ಸತ್ತ ಮೇಲೆ ಹೆಣ್ಣಿಗೆ ರಕ್ಷಕರು ಯಾರು? ವಿರೋಧ ವಸ್ತುಸ್ಥಿತಿಯಲ್ಲಿ ಪಿತಾ ರಕ್ಷತಿ ಕೌಮಾರೇ, ಕೌಮಾರಾವಸ್ಥೆಯಲ್ಲಿ ತಂದೆ ತಾಯಿಗಳ ರಕ್ಷಣೆ ಮಾಡ್ತಾರೆ. ಆಮೇಲೆ ಯೌವನಾವಸ್ಥೆಯಲ್ಲಿ ಭರ್ತ ರಕ್ಷತಿ ಯೌವನೆ, ಯೌವನದಲ್ಲಿ ಗಂಡ ರಕ್ಷಣೆ ಮಾಡ್ತಾನೆ. ಸ್ಥವಿರ ಕಾಲದಲ್ಲಿ ಮಕ್ಕಳಿದ್ದರೆ ಅವರು ರಕ್ಷಣೆ ಮಾಡ್ತಾರೆ ಅಂತ ಹೀಗಿರೋದು. ಇದು ಯಾರು ಇಲ್ಲದೆ ಇದ್ರೂ ಕೂಡ ಬೇರೆ ಬೇರೆ ಅನುಬಂಧಿಗಳು ಯಾರೋ ಒಬ್ಬರ ರಕ್ಷಣೆ ಮಾಡಲಿಕ್ಕೇ ಬೇಕು. ಅಂದರೆ ಇದರಿಂದಾಗಿ ಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ ಮನುಸ್ಮೃತಿಯಲ್ಲಿದೆ. ಅದನ್ನು ಅಪಾರ್ಥ ಮಾಡಿಕೊಂಡು ಕೆಲವರು ಏನೇನೋ ಗಲಾಟೆಗಳನ್ನೆಲ್ಲ ಮಾಡ್ತಾರೆ. ಏನು ಹೆಣ್ಣು ಮಕ್ಕಳನ್ನು ಇಷ್ಟು ಡಿಪೆಂಡ್ ಮಾಡಾಕಿಬಿಟ್ಟಿದ್ದಾರೆ. ಅವರನ್ನ ಡಿಪೆಂಡ್ ಮಾಡಾಕಿದ್ದಲ್ಲ. ಅವರಿಗೆ ಶಾರೀರಿಕವಾಗಲಿ ಬೌದ್ಧಿಕವಾಗಲಿ ಆಕ್ರಮಣ ನಡೆಯುವಂತಹ ಬೇಕಾಷ್ಟು ಅವಕಾಶ ಇದೆ. ಪುರುಷರಂತಲ್ಲ. ಅವ್ರು ನಾನಾ ರೀತಿಯಲ್ಲಿ ಆಕ್ರಮಣ ಮಾಡಿದರು ಅಂತಂದರೆ ಅವರು ಧರ್ಮಕ್ಕೆ ಯೋಗ್ಯರು ಅಂತ ಆಗಲ್ಲ. ಅದಾಗಬಾರದು ಅಂತಿದ್ರೆ
ಒಬ್ಬ ಅಲ್ಲ ಒಬ್ಬ ಪುರುಷ ಅವಳನ್ನು ರಕ್ಷಣೆ ಮಾಡ್ತಾನೆ ಇರಬೇಕು ಅಂತ ಪುರುಷರಿಗೆ ಜವಾಬ್ದಾರಿಯನ್ನು ಹೇರಿರೋದೇ ಹೊರತು ಇವರಿಗೇನೋ ಒಂದು ಬಂಧನ ಮಾಡಿ ಕೊಡಿಸಿರೋದಲ್ಲ. ಬಂಧನ ಬಿಟ್ಕೊಂಡು ಹೋದ್ರು ಅಂತಂದ್ರೆ ಎದ್ದಾಗ ಹಾಳಾಗ್ತಾರಷ್ಟೆ. ಸ್ತ್ರೀ ರಕ್ಷಣೋಪಾಯ ಅಂತ ಮನುಸ್ಮೃತಿಯ 9ನೇ ಅಧ್ಯಾಯ ಅರ್ಧ ಅಧ್ಯಾಯ ಬೇಕಾಟು ವರ್ಣನೆ ಮಾಡಿದ್ದಾರೆ. ಅದೆಲ್ಲ ಪೂರ್ಣ ನೋಡಿ ಈ ಪದ್ಯ ನೋಡಿದಾಗ ಅರ್ಥ ಆಗುತ್ತೆ. ಅಂದಿದ್ದಾರೆ ಮನು, ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂತಂದ್ರೆ ಸಾಕ್ಷಾ ಲಕ್ಷ್ಮೀದೇವಿಯರ ಸ್ವರೂಪ ಅಂತ ತಿಳಿಯಿರಿ, ಮನೆಯೆಲ್ಲ ಐಶ್ವರ್ಯ ಹೆಚ್ಚಾಯಿತು ಅಂತ ತಿಳಿಯಿರಿ. ಅಷ್ಟೇ ಅಲ್ಲ, ಅವರಿಗೆ ಏನು ಕೇಳಿದ್ರು ಬೇಕಾದ ಕೇಳಿ, ಅನಿಷಿದ್ಧವಾದದ್ದು ಏನು ಕೇಳಿದ್ರು ಎಲ್ಲ ಕೊಡಿಸಿ. ಬಹಳ ಪ್ರೇಮದಿಂದ ನೋಡ್ಕೊಳ್ರಿ. ಅವರು ಸಂತೋಷದಿಂದಲಿದ್ದು ಅಂತಂದ್ರೆ ಮನೆಯಲ್ಲಿ ಐಶ್ವರ್ಯಾಭಿವೃದ್ಧಿ. ಅವ್ರನ್ನ ಸುಮ್ಮನೆ ಕೂಡಿಸಬೇಡ್ರಿ, ಬೇಕಾಷ್ಟು ಜವಾಬ್ದಾರಿ ಹಾಕಿರಿ. ದುಷ್ಟ ವಿಚಾರದಲ್ಲಿ ಮನಸ್ಸು ಹೋಗದೇ ಇರಲಿ. ಜವಾಬ್ದಾರಿ ಇದ್ದಾಗ ಮನಸ್ಸು ಎಲ್ಲೆಲ್ಲೋ ಹೋಗೋಲ್ಲ. 10 ವಿಚಾರವನ್ನು ಒಂದೇ ಕಡೆಯಲ್ಲೇ ಯೋಜನೆ ಮಾಡಲಿಕ್ಕೆ ಬರುತ್ತೆ. ಅಷ್ಟು ಬುದ್ಧಿಶಕ್ತಿ ಇದೆ. ಅದಕ್ಕೇನು ಬೇಕೋ ಎಲ್ಲ ಶಕ್ತಿಯನ್ನು ಅಲ್ಲಿ ವಿನಿಯೋಗ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಹೇರ್ರಿ. ಹೀಗೆಲ್ಲ ಒಂದೊಂದು ಬೇಕಾಷ್ಟು ಹೇಳ್ತಾ ಬಂದು ಆಮೇಲೆ ಮಾತನಾಡಿದ್ದಾರೆ. ಅಂದರೆ ಅವರಿಗೇನು ಸಿಟ್ಟಿನಿಂದ ಹೆಣ್ಮಕ್ಳಿಗೆ ಏನೋ ಅನ್ಯಾಯ ಮಾಡಿಬಿಟ್ರು ಅಂತ ಹೇಳಿದ್ದಲ್ಲ. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ, ರಕ್ಷಕನಾಗಿ ತಂದೆಯ ಸ್ಥಾನದಲ್ಲಿ ಅಣ್ಣ ಇದ್ದ, ಅವನಿಲ್ಲ ಈಗ. ಆಮೇಲೆ ಯಾರು ಒಬ್ಬರು ನಿಜವಾದ ರಕ್ಷಕರು ಬೇಕಲ್ಲ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ, ನಾನು ಈ ಪುರುಷನನ್ನು ವರೆಸಿದ್ದೇನೆ, ನೀವು ತಾಯಿ, ನೀವು ಅಣ್ಣ, ನೀವು ಹೇಳಿದರೆ ಅವ್ರು ಮದುವೆ ಮಾಡಿಕೊಂಡ್ರೆ ಅದರಿಂದ ಯಾವ ಅಪರಾಧವೂ ಆಗೋಲ್ಲ, ನೀವು ಹೇಳ್ರಿ. ವಾಸ್ತವಿಕವಾಗಿ ಇವತ್ತು ಸಿಗೋ ಭಾರತದ ಪಾಠದಲ್ಲಿ 2 ಪಾಠಗಳಲ್ಲೂ ಕೂಡ ಧರ್ಮರಾಜನೇ ಕೂತು ಹೇಳಿದ ಅಂತಿದೆ. ಇಲ್ಲಪ್ಪ, ನೀವು ಮದುವೆ ಮಾಡಿಕೋ, ಇದರಿಂದ ಒಳ್ಳೇದಾಗುತ್ತೆ, ನೀವು ಮದುವೆ ಮಾಡಿಕೋ ಅಂತ ಹೇಳ್ತಾರೆ. ಅಷ್ಟು ಹೇಳಿದಾಗಲೂ ಮದುವೆ ಮಾಡಿಕೊಂಡಿರೋಲ್ಲ. ಆಮೇಲೆ ಮದುವೆ ಮಾಡಿಕೊಂಡ್ರು ಅಂತ ಇಷ್ಟೇ ವಾಕ್ಯ ಇದೆ. ಯಾಕೆ ಅಂತ ಮಧ್ಯದಲ್ಲಿ ಪ್ರಾಯ ಅಲ್ಲಿ ಪಾಠ ಹೆಗರೋಗಿರ್ಬೇಕು. ಆಚಾರ್ಯರದನ್ನು ಸ್ಪಷ್ಟಪಡಿಸಿ ಇಲ್ಲಿ ತಿಳಿಸಿಕೊಡ್ತಾರೆ ಆ ಹೊತ್ತಿಗೆ. ಹಾಗಂತಾಳೆ, ತಾಭ್ಯಾಂ ಅನೂಕ್ತಮಪಿ ಎನ್ನ ಕರೋತಿ ಭೀಮಃ. ತಾಭ್ಯಾಂ ಅವರಿಬ್ಬರೂ ಕೂಡ ಕುಂತಿದ್ದೇವೆ ಹೇಳಿದ್ಲು. ಇಲ್ಲಪ್ಪ, ಇಷ್ಟು ಕೇಳ್ತಾ ಇದ್ದಾಳೆ ಹುಡುಗಿ, ಸತ್ತು ಕೇಳಿದ್ದಾಳೆ, ಇವಳು ಪಾಣಿಗ್ರಹಣ ಮಾಡು. ಕೇಳೋಲ್ಲ. ಧರ್ಮರಾಜ ಅಂತಾನೆ, ಏನಪ್ಪ ನಂದಾಗಿಲ್ಲ ಅಂತ ವಿಚಾರ ಮಾಡ್ತೇವೆ, ಹೋದಲ್ಲ, ನಾನೇ ಅಪ್ಪಣೆ ಕೊಡ್ತೇನೆ, ನೀವು ಮದುವೆ ಮಾಡಿಕೊ, ಅವಳು ಪಾಣಿಗ್ರಹಣ ಮಾಡು. ಅನೂಕ್ತಮಪಿ, ಅವಳು ಹೇಗೆ ಹೇಳಿದ್ಲೋ ಹಾಗೆ ಅವಳ ಮನಸ್ಸಿಗೆ ತಕ್ಕಂತೆ ಉಕ್ತಮಪಿ ಎನ್ನ ಕರೋತಿ ಭೀಮಃ, ಅದನ್ನು ಮಾಡಲಿಲ್ಲ. ಆದರೆ ಪ್ರಾದುರ್ಬಭೂವ ನಿಖಿಲೋರು ಗುಣಾಭಿಪೂರ್ಣ ವ್ಯಾಸಾತ್ಮಕೋ ಹರಿರನಂತ ಸುಖಾಂಬುರಾಶಿ. ಆದರೆ ಆ ಕಾಲಕ್ಕೆ ಒಂದು ಮಾತನಾಡ್ತಾಳೆ, ನೀವು ಇಷ್ಟೆಲ್ಲ ಇವರೆಲ್ಲ ಹೇಳ್ತಾ ಇದ್ರು ಮದುವೆ ಮಾಡ್ಕೊಳ್ತಾ ಇಲ್ಲ ಅಲ್ಲಲ್ಲ, ನಾಳೆ ಇದೇ ವಚನವನ್ನೇ ನಿಮಗೆ ಅತ್ಯಂತ ಪ್ರಮಿತರಾದಂತಹ ವೇದವ್ಯಾಸ ದೇವರು ಬರ್ತಾರೆ, ಅವರು ಬಂದು ಇದೇ ಮಾತನ್ನು ಹೇಳ್ತಾರೆ, ಆಗ ನೀವು ಮದುವೆ ಮಾಡ್ಕೋತೀರಿ. ನನಗೆ ಈ ದಿವ್ಯ ಜ್ಞಾನ ಇದೆ, ಈ ಹೊತ್ತು ಇಲ್ಲಿ ಸಂಚಲನ ಮಾಡ್ತೀರಿ, ಇಲ್ಲಿ ಹೋಗ್ತೀರಿ, ಹೀಗೆ ನಡೀತದೆ ಅಂತ ಹೇಳ್ತಾಳೆ. ಇದೊಂದು ವಿಚಿತ್ರ ಪ್ರಕರಣ. ಹಿಡಿಂಬಿ ಈ ಕ್ರಮದಿಂದಾಗಿ ಮಾತನಾಡೋಣ. ಆಗ ಅದೇ ಕ್ರಮದಲ್ಲೇ ನಡೆಯುತ್ತೆ. ದೃಷ್ಟೈವತಂ ಪರಮಮೋದಿನ ಆಶುಪಾರ್ಥಾಹ. ಪರಮಾತ್ಮ ಹೇಗಿದ್ದಂತೆ, ವಿದ್ಯಾ ಮರೀಚಿ ವಿತತಃ ಸಕಲೋತ್ತಮೋಲಂ, ಸರ್ವೋತ್ತಮ ಶ್ರೀಹರಿ. ಅವನು ವಿದ್ಯಾ ಮರೀಚಿ, ಅವನ ಸುತ್ತಲೂ ಜ್ಞಾನದ ಪುಂಜ ಸುಸ್ತಾ ಇತ್ತಂತ. ಇಂದ್ರನೀಲಮಣಿಯ ವಿಗ್ರಹ. ಅನೇಕ ತನ್ನ ದೊಡ್ಡ ದೊಡ್ಡ ಮಹನೀಯರು ಶಿಷ್ಯವೃಂದವನ್ನು ಕಟ್ಟಿಕೊಂಡು ಇಡೀ ಭಾರತ ತಿರುಗ್ತಾ ಇದ್ದವನು ದಕ್ಷಿಣ ದೇಶದಲ್ಲಿ ಇವರಿಗೆ ಗೋಚರನಾದ್ದಾನೆ. ಅಂದರೆ ಇಲ್ಲೆಲ್ಲ ಸಂಚಲನ ಮಾಡಿದ್ದಾನೆ ವೇದವ್ಯಾಸದೇವರು. ಅಂತಹದ್ದು ಅಲ್ಲಿಗೆ ಬರೋಣ. ಅಂದಾಗ ಎಲ್ಲರೂ ಹೋಗಿ ನಮಸ್ಕಾರ ಮಾಡಿ, ಮಾತ್ರ ಸಹೈವ ಪರಿಪೂಜ್ಯ ಗುರುಂ ವಿರಿಂಚೇಹೇ. ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರಿಗೂ ಗುರು. ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ. ಅದನ್ನೇ ಇಟ್ಟಿಲ್ಲಿ ಮಾತಾಡಿ, ಚತುರ್ಮುಖ ಬ್ರಹ್ಮದೇವರಿಗೂ ಗುರು ಬರ್ತಿರ್ಲಿಕ್ಕೇನೆ ಬೇಕಾಷ್ಟು ತರಹದಲ್ಲಿ ಅವನಿಗೆ ಪೂಜಾದಿಗಳನ್ನು ಸಲ್ಲಿಸ್ತಾರೆ. ಇದಾದ ಮೇಲೆ ಕುಂತಿದೇವಿ ಬಂದು ನಮಸ್ಕಾರ ಮಾಡುತ್ತಾಳೆ. ಅವಳ ತಲೆಯನ್ನು ಸವರಿ, ವಾ ಹೇಗಿದ್ದಿ ವತ್ಸೆ ಅಂತ ಕೂಗ್ತಾಳೆ. ಮಗಳು ಅಂತ. ಯಾಕೆಂದ್ರೆ ಅವಳು ಸೊಸೆ ಆಗಬೇಕು. ಪಾಂಡುರಾಜ, ಧೃತರಾಷ್ಟ್ರ, ವಿದುರ ಎಲ್ಲ ಇವನು ವೀರ್ಯ ಸಂಜಾತರು, ಅವನ ಅನುಗ್ರಹದಿಂದ ಹುಟ್ಟಿದವರಾದ್ದರಿಂದಾಗಿ ಅವಳು ಸೊಸೆ. ಸೊಸೆಯನ್ನ ಮಗಳಂತೆ ನೋಡಬೇಕು ಅಂತ ಶಾಸ್ತ್ರ. ಅದಕ್ಕೆ ಮಗಳು ಅಂತ ಕೂಗಿದ್ದಿದೆ ಮೂಲ ಭಾರತದಲ್ಲಿ. ಅದನ್ನೇ ಇಲ್ಲಿ ಆಚಾರ್ಯ ಅಂತಾರೆ, ಸಲ್ಲಾಲಿತಾಶ್ಚ ಹರಿಣ ಪರಮಾರ್ತ್ಯ ಹಾರ್ದ ಪ್ರೋತ್ಫುಲ್ಲ ಪದ್ಮನಯನೇನ ತದೋಪವಿಷ್ಟಾಹ. ಅವಳ ತಲೆಯನ್ನು ಸವರಿ
ಅವನ ಪಕ್ಕ ಕೂಡಿಸಿಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದೀಯವ್ವ, ಎಷ್ಟು ತೊಂದರೆ ಕೊಡ್ತಾ ಇದ್ದಾರಲ್ಲ ನಿನಗೆ, ಇಷ್ಟನ್ನು ಹೇಳಿ ಬೇಕಾಷ್ಟು ತರಹದಲ್ಲ ಅವಳಿಗೆ ಸಮಾಧಾನದ ಮಾತುಗಳನ್ನಾಡಿ, ನಿನಗೆ ಕಷ್ಟ ಇರೋಲ್ಲ, ನಿನಗೆ ಹೆಚ್ಚು ಕಷ್ಟ ಆಗಲ್ಲ, ನಾನು ಆ ಕ್ರಮದಲ್ಲಿ ಉಪದೇಶ ಮಾಡ್ತೇನೆ, ಕೂಡು ಅಂತ ಕೂಡಿಸ್ಕೊಳ್ತಾರೆ. ಕೆಲವು ಕಾಲ ಇಲ್ಲೇ ಇರಬೇಕಾಗುತ್ತೆ, ನೀವು ಇಲ್ಲಿಂದ ಹೋಗಬೇಡಿ, ಇಲ್ಲೇ ಇದ್ದು ನಾನೇ ಜಾಗ ತೋರಿಸ್ತೇನೆ, ಅಲ್ಲಿ ತಿರುಗಾಡ್ತಾ ಇರ್ರಿ, ಅದಾದ ಮೇಲೆ ಮತ್ತೆ ಭೇಟಿ ಮಾಡ್ತೇನೆ, ಇನ್ನೊಂದು ತಿಂಗಳಿಗೆ ಮತ್ತೆ ಭೇಟಿ ಮಾಡ್ತೇನೆ, ಭೇಟಿ ಮಾಡಿ ನಿಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗಿಡ್ತೇನೆ, ಅಲ್ಲಿರ್ರಿ. ಹೀಗಾಗಿ ಇಲ್ಲೇ ಕೆಲವು ಕಾಲದ ತನಕ 15-20 ದಿವಸದ ತನಕ ಇಲ್ಲೇ ಓಡಾಡಿಕೊಂಡಿರ್ತಾರೆ ಪಾಂಡವರು. ಇದಾದ ಮೇಲೆ ಮತ್ತೆ ಬೇರೆ ಸ್ಥಳವನ್ನು ತಿಳಿಸ್ತೇನೆ ಅಂತ ಹೇಳಿ ಹೊರಟೋಗ್ತಾನೆ. ಆ ಕಾಲಕ್ಕೆ ಹೋಗುವಾಗ ಹಿಡಂಬಿಯನ್ನು ಸೂಚನೆ ಕೊಟ್ಟಿದ್ಲು, ಅದೇ ವಿಚಾರವನ್ನು ವರ್ಣನೆ ಮಾಡ್ತಾ, ತಾನು ಭಕ್ತರಿ ನಮ್ರ ಶಿರಸಃ ಸಮುದೀಕ್ಷ್ಯ ಕೃಷ್ಣ ಭೀಮಂ ಜಗಾದನತಾಶು ಹಿಡಿಂಬೆಯಾಚ ಏತಾಂ ಗ್ರಹಾಣ ಯುವತೀಂ ಸುರಸತ್ಮ ಶೋಭಾಂ ಜಾತೆ ಸುತೆ ಸಹಸುತ ಪ್ರತಿಯಾತು ಚೈಷಾ. ಇವಳು ಬೇರೆ ಯಾರು ಅಲ್ಲಪ್ಪ, ಇಂತಹ ದೊಡ್ಡ ಸ್ವರ್ಗೈಶ್ವರ್ಯದ ಅಭಿಮಾನಿನಿ, ಇವಳು ಪಾಣಿಗ್ರಹಣ ಮಾಡು, ನಾ ಹೇಳ್ತಾ ಇದ್ದೇನೆ ಮಾಡು. ಇಲ್ಲಿ ವಿರೋಧ ಮಾಡಬಹುದಿತ್ತು, ಏನು ಸ್ವಾಮಿ ನೀವು ಹೇಳಿದ ಮಾತ್ರಕ್ಕೆ ಕೇಳ್ಬಿಡ್ಲಿಕ್ಕಾಗ್ತದಾ, ನಾವೆಲ್ಲ ಅಣ್ಣಂದಾಗೋ ತನಕ ಮಾಡೋಲ್ಲ ಅಂತ ನಾ ಪ್ರತಿಜ್ಞೆ ಮಾಡಿಕೊಂಡಿದ್ದೇನೆ. ಭೀಷ್ಮಾಚಾರ ಹಾಗೆ ವಾಕ್ಯಾರ್ಥ ಮಾಡಿದವರು. ಪರಶುರಾಮದೇವರು ಪಾರಪ್ಪ ಅಂಬೆ ಬಂದಿದ್ದಾಳೆ, ಕೇಳ್ಕೊತಾ ಇದ್ದಾಳೆ, ನನ್ನನ್ನು ಮದುವೆ ಮಾಡಿಸ್ತೇನೆ ಅಂತಂದಿದ್ದೇನೆ ನಾನು, ಬಾ ಮದುವೆ ಮಾಡ್ಕೋ ಬಾ. ಇಲ್ಲ ಸ್ವಾಮಿ ಗುರುಗಳೇ, ನಾನು ಪ್ರತಿಜ್ಞೆ ಮಾಡಿಕೊಂಡಿದ್ದೇನೆ, ಅದರಿಂದ ಮದುವೆ ಮಾಡಿಕೊಳ್ಳೋಲ್ಲ. ಹಾಗಾದ್ರೆ ಯುದ್ಧ ಮಾಡು, ಯುದ್ಧ ಬೇಕಾದ್ರೆ ಮಾಡ್ತೇನೆ, ನಿಮ್ಗೆ ಹೊಡೆಯೋದು ಬಡಿಯೋದು ಕೆಲಸ ಬೇಕಾದ್ರೆ ಮಾಡ್ತೇನೆ, ಆದರೆ ನಿಮ್ಮ ಮಾತು ಮಾತ್ರ ಕೇಳೋಲ್ಲ. ಹೀಗೆ ವಿರುದ್ಧ ಮಾತಾಡಿದವರು. ಆದರೆ ಭೀಮಸೇನ ದೇವರು ಹಾಗೆ ಮಾಡಲಿಲ್ಲ. ಒಂದೇ ಮಾತು, ಇದೇ ಮಾತನ್ನು ಅಣ್ಣ ತಾಯಿ ಎಲ್ಲ ಹೇಳಿದಾಗ ಅದನ್ನು ಕೇಳಲಿಲ್ಲ, ಆದರೆ ಆಮೇಲೆ ಮದುವೆ ಮಾಡಿಕೊಳ್ತಾರೆ. ಇದು ಭಾರತೋಕ್ತವಾದದ್ದಕ್ಕೂ ಸಂಪೂರ್ಣ ನಿರ್ಣಯವನ್ನು ಕೊಟ್ಟಂತಹ ಭಾಗವಿಶೇಷ. ಈ ಯುವತಿಯನ್ನ ಎಲ್ಲಿ ತನಕ, ಅವಳಿಗೆ ಮಗುವಾಗುವ ತನಕ ಮಾತ್ರ ಸ್ವೀಕಾರ ಮಾಡು, ಆಮೇಲೆ ಕಳಿಸ್ಕೊಟ್ಟು ಬಿಡು, ಇಷ್ಟು ವರ್ಣನೆ ಮಾಡಿದ್ದಾರೆ. ಇಟ್ಟು ಹೇಳಿದ್ರು ವೇದವ್ಯಾಸದೇವರು ಹೊರಟು ಬಿಟ್ಟರು. 15 ದಿವಸ ತನಕ ಇಲ್ಲೇ ವಾಸ ಮಾಡಬೇಕಲ್ಲ, ಮತ್ತೆ ಇಲ್ಲೇ ಓಡಾಡ್ತಾ ಇದ್ದಾರೆ. ಏವಂ ಬ್ರವತ್ಯಗಣಿತೋ ಋಣೇ ರಮೇಶಃ ಓಂ ಇತ್ಯುದೀರ್ಯ ಕೃತವಾಂಶ್ಚ ತಥೈವ ಭೀಮಃ. ಅಲ್ಲೇ ಅಂತಃಪಟ್ಟ ಹಿಡಿದ್ರು, ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ಸೇರಿಬಿಟ್ಟಿದ್ದಾರೆ. ಅಲ್ಲೇ ಹಿಡ್ಕೊಂಡು ವಿವಾಹ ಮಹೋತ್ಸವ ನಡೆದೇ ಹೋಯಿತು. ಸುಮುಹೂರ್ತೆ ಸಾವಧಾನ ಸ್ವಲಗ್ನ ಸಾವಧಾನ, ಅಸಾಧ್ಯ ಮಂಗಳ ಮಹೋತ್ಸವ ನಡೆದು ಅಲ್ಲೆಲ್ಲ ತರ್ಪಣಗಳು ಕೊಡ್ತಾ ಇದ್ದಾರೆ, ಪಾಂಡವರು ಸತ್ತು ಹೋದ್ರು ಅಂತ. ಆದರೆ ಅಕ್ಷತಾ ನಡೆಸಿಕೊಳ್ತಾ ಇಲ್ಲಿ ಮದುವೆ ನಡೆಸಿಕೊಂಡ್ಬಿಡ್ತಾ ಇದ್ದಾರೆ ಭೀಮಸೇನ ದೇವರು. ವಸ್ತುಸ್ಥಿತಿಯಲ್ಲಿ ಇಷ್ಟು ನಡೆದು ಹೋಗ್ತಾ ಇದೆ. ಈ ಕ್ರಮದಿಂದಾಗಿ ವಿವಾಹ ಮಹೋತ್ಸವವನ್ನು ನಡೆಸಿಕೊಳ್ತಾ ಆ ಕಾಲಕ್ಕೆ ಅಂದ್ರಂತೆ, ಮತ್ತೆ ನನ್ನ ಪತಿಯಾಗಿದ್ದಾರೆ, ಸ್ವಲ್ಪ ಕಾಲ ಅವ್ರ ಜೊತೆಯಲ್ಲಿ ನಾ ವಿಹಾರ ಮಾಡ್ತೇನೆ, ನೀವು ಅಪ್ಪಣೆ ಕೊಡಬೇಕು ಅಂತ ಕೇಳ್ಕೊಂಡ್ರು. ಅಣ್ಣ ಮತ್ತು ತಾಯಿ ಇಬ್ಬರನ್ನ ಕೇಳ್ಕೊಂಡ್ರೆ ಅವರಂದ್ರು, ಹಗಲು ಹೊತ್ತು ಮಾತ್ರ ಕರ್ಕೊಂಡು ಹೋಗು, ರಾತ್ರಿ ಹೊತ್ತು ಭಯ ಆಗುತ್ತೆ, ಕರ್ಕೊಂಡು ಹೋಗಬೇಡ. ಇನ್ಯಾವ್ಯಾವ ರಾಕ್ಷಸರಿದ್ದಾರೋ ಗೊತ್ತಿಲ್ಲ, ಅದ್ರ ಎಷ್ಟು ಭಯ ಇತ್ತು, ಯಾರಿಂದ ರಕ್ಷಿತರಾಗ್ತಾ ಇದ್ರು, ಅಲ್ಲಿ ಯಾರು ನಿಜವಾಗಿಯೂ ಜ್ಯೇಷ್ಠ ಯಾರು, ಇದೆಲ್ಲ ಈ ಮಾತಿನಿಂದ ಗೊತ್ತಾಗ್ತದೆ. ಹಗಲೊತ್ತು ಮಾತ್ರ ಕರ್ಕೊಂಡು ಹೋಗಮ್ಮ, ರಾತ್ರಿ ಮಾತ್ರ ಕರ್ಕೊಂಡು ಹೋಗಬೇಡ ಅಂತ ಇಟ್ಟು ಕೇಳ್ಕೊತಾರೆ. ಹೀಗಾಗಿ ಇಂಥ ಹೆಂಡತಿ ಗಂಡನನ್ನು ಹೆಗಲ ಮೇಲೆ ಕುಡಿಸ್ಕೊಂಡು ಹೊರಟೋಗ್ತಿದ್ಲಂತೆ. ಬೆಳಗ್ಗೆ ಸೂರ್ಯೋದಯ ಆಯಿತು ಅಂತಂದರೆ ಸ್ಕಂದೇನ ಚೋಹ್ಯ ವಿಬುಧಾ ಚರಿತ ಪ್ರದೇಶಾನ್, ವಿಬುಧೈ ಆಚರಿತ ಪ್ರದೇಶಾನ್, ಚೆನ್ನಾಗಿ ಸಂಚಲನ ಮಾಡುವ ಪ್ರದೇಶ, ನಂದನ ಪಾರಿಭದ್ರಕ ದೊಡ್ಡ ದೊಡ್ಡ ವನಗಳೇನಿದ್ದಾವೆ ಅಲ್ಲಿಗೆ ಹೆಗಲ ಮೇಲೆ ಕೂಡಿಸಿಕೊಂಡು ಗಂಡನ ಕರ್ಕೊಂಡು ಹೋಗ್ತಿದ್ಲಂತೆ. ಇಂಥ ಹೆಂಡತಿ ಇನ್ಯಾರಿಗೂ ಸಿಗೋಲ್ಲ ಬಿಡ್ರಿ. ಮತ್ತೆ ಅಂಥದ್ದು ಇಲ್ಲೋ, ಕೆಲವರು ನೋಡಿ ಅಂತಾರೆ ಹೆಗಲ ಮೇಲೆ ಕೊಂಕಳಲ್ಲಿ ಕುಡಿಸಿಕೊಂಡು ಸಂತೆಯಲ್ಲಿ ಮಾರಾಡ್ಕೊಂಡು ಬಂದ್ಬಿಡ್ತಾರೆ. ಅವೆಲ್ಲ ಬರೀ ಕೊಂಕಳಟ್ಟೆ, ಹೆಗಲ ಮೇಲೆ ಕುಡಿಸ್ಕೊತಿದ್ಲಂತೆ. ಇಂಥ ಬಲಿಷ್ಠ ಮಹಾವೀರ್ಯ, ತನ್ನ ಅಣ್ಣ ತಮ್ಮಂದಿರಗಳನ್ನ ತಾಯಿ ಎಲ್ಲರನ್ನೂ ಮೈತುಂಬ ಹೊತ್ಕೊಂಡು ಬರುವಂಥ ವೀರನನ್ನ ಹೆಗಲ ಮೇಲೆ ಕುಡಿಸಿಕೊಂಡು ಹೋಗುವ ಮಹಾಭಾಗ್ಯ ಆ ಹಿಡಿಂಬಿತ್ತು. ಅಂತಹ ಭಾಗ್ಯವತಿ ಕಾರಣ ಒಳಗಡೆಯಲ್ಲಿ ಭಾರತೀ ದೇವಿಯರ ಆವೇಶ, ಅವರ ಪರಮಾನುಗ್ರಹ ಇದ್ದಿದ್ದರಿಂದಾಗಿ ಇದನ್ನು ಪಡ್ಕೊಳ್ತಾಳೆ. ಆ ಕಾಲಕ್ಕೆ ಹೊರಟು ಬಿಡ್ತಾಳೆ. ಮತ್ತೇನು ಬಹಳ ದಿವಸ ಇಲ್ಲ, 15 ದಿವಸದ ತನಕ. ಯಾಕೆ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದ್ರು ಅಂದರೆ ಅದು ತನ್ನ ಮನ, ತಾನು ಅದಕ್ಕೆ ಅಭಿಮಾನಿನಿ. ಅದರಿಂದ ನನ್ನ ಮನದಲ್ಲಿ ಯಾರಾನ ಜ್ಞಾನಿಗಳು ಬಂದರೆ ನಮ್ಮನಿಗೂ ಒಂದಿಷ್ಟು ಬಂದು ಹೋಗ್ರಿ, ನಮ್ಮನೇಲಿ ನೋಡಿ ನಾವು ಏನೋ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ, ಇದು ಹೇಗಿದೆ ನೀವು ನೋಡಿ ನಮ್ಮನ್ನು ಹರಸರಿ ಅಂತ ನಮ್ಮ ಅಪೇಕ್ಷೆ ಹಾಗೋ ಹಾಗೆ ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಾನಾ ಕ್ರಮದಲ್ಲಿ ಭೀಮಸೇನ ದೇವರ ಜೊತೆಯಲ್ಲಿ ವಿಹಾರ ಮಾಡಿರ್ತಕ್ಕಂತಹ ಅದ್ಭುತ ಭಾಗ್ಯವತಿ, ಅಂತಹ ಲೋಕಸುಂದರ, ಅವರ ಜೊತೆಯಲ್ಲಿ ವಿಹಾರ ವಿಶೇಷವನ್ನ
ಒಳಗಿದ್ದ ಭಾರತೀ ದೇವಿಯರು ಅದನ್ನು ನಡೆಸ್ತಾರೆ. ಆ ಕ್ರಮದಿಂದಾಗಿ ಅಲ್ಲಿ ವಿಹಾರ ವಿಶೇಷವನ್ನು ನಡೆಸಿ ಆಮೇಲೆ ಇಲ್ಲಿ ಕರ್ಕೊಂಡ್ಬಂದಿದ್ದ ಅಷ್ಟೇ. 15ನೇ ದಿವಸ ವಿಹಾರ ಮಾಡಿದ್ದು, 15ನೇ ದಿವಸ ಕಡೆ ಹೊತ್ತಿಗೆ ಮಗು ಹುಟ್ಟುಬಿಡ್ತದೆ. ಇದು ಹೇಗೆ ಅಂತನ್ನೋದನ್ನ ಭಾರತ ಬಹಳ ವಿವೇಕ ಕೊಟ್ಟು ಹೇಳಿದೆ. ಇದು ರಾಕ್ಷಸ ಸೃಷ್ಟಿ ಅಂತಂದು. ಇದು ಮಾನುಷ ಸೃಷ್ಟಿ ಅಲ್ಲ, ಇದು ರಾಕ್ಷಸ ಸೃಷ್ಟಿ. ಹೀಗಾಗಿ ತತ್ಕಾಲದಲ್ಲೇ ಗರ್ಭಿಣಿ, ಅವತ್ತೇ 15ನೇ ದಿವಸ ಗರ್ಭಿಣಿ, ಅವತ್ತಿನ ದಿವಸನೇ ಹರಿದಿದ್ದು, ಅವತ್ತೇ ಕೂಸು ಎಂತಾದ್ದು ಬಂತಂತೆ. ಅದನ್ನಂತಾರೆ ದೇವೋಪಿ ರಾಕ್ಷಸ ತನುಹು ನಿವೃತ್ತಿ ಪುರಾಯ. ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾದಂತಹ ನಿವೃತ್ತಿ ಅಲ್ಲಿ ಹುಟ್ಟಿ ಬಂದವನು. ಆವೇಶ ಗಿರೀಶಸ್ಯ ಘಟೋತ್ಕಚಾಕ್ಯ, ಘಟೋತ್ಕಚ ಅಂತ ಎದ್ದು ಬಂದು ಬಿಡ್ತಾನ ಕಾಲಕ್ಕೆ. ಜನನವೇ ವಿಚಿತ್ರ. ಯಾಕಾಯ್ತು ಹೇಗಾಯ್ತು ಅಂತೆಲ್ಲ ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಬರೋ ಹೊತ್ತಿಗೆ ಬೋಳು ಬುರುಡೆ ಘಟ ದಬ್ಬ ಹಾಕಿದಾಗಿತ್ತಂತೆ, ಆಮೇಲೆ ಕೂದಲು ಬಂದು ಬಿಡ್ತಾನೆ. ಅದನ್ನು ವಿಚಿತ್ರವಾದ ಕ್ರಮದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ವರ್ಣನೆ ಮಾಡಿದ್ರು, ಅದು ನಾಳಿನ ದಿವಸ ನೋಡೋಣ. ಅದೇ ಯಥಾಮತಿ ಕದಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.